ಗಳನ್ನು ಸಲ್ಲಿಸ್ತಾ ನಿತ್ಯ, ನೈಮಿತ್ತಿಕ ಹಾಗೂ ಕಾಮ್ಯ ಈ ಮೂರು ಕರ್ಮಗಳ ಸ್ವರೂಪದ ಬಗ್ಗೆ ಒಂದು ಸ್ವಲ್ಪ ವಿಚಾರವನ್ನು ಮಾಡಬೇಕು ಅಂತ ಆಜ್ಞೆಯನ್ನು ಮಾಡಿದ್ದಾರೆ. ಯಥಾಮತಿ ಆ ಸ್ವರೂಪವನ್ನು ತಿಳಿಯುವಂತಹ ವಿಚಾರವನ್ನು ಮಾಡೋಣ. ಆಚಾರ್ಯರು ಹೇಳ್ತಾ ಉಪನಿಷತ್ತಿನಲ್ಲಿ ಅಂತೂ ಪ್ರಾರಂಭದಲ್ಲೇನೆ ಕುರ್ವನ್ ನೇವೇಹ ಕರ್ಮಾಣಿ ಜಿಜೀವಿಶೇಷ್ ಶತಗುಂ ಸಮಾಹ ಅಂತ ವ್ಯಕ್ತಿ ತನಗೆ ನಿಯತವಾದ ಆಯುಷ್ಯವನ್ನು ಪಡೆಯಬೇಕು ಅಂತಾದರೆ ಅವನು ತನಗೆ ವಿಹಿತವಾದ ಕರ್ಮಗಳನ್ನು ಆಚರಣೆ ಮಾಡಿದಾಗಲೇ ಮಾತ್ರ ಸಾಧ್ಯವೇ ಹೊರತು ಇಲ್ಲದಿದ್ದರೆ ಇಲ್ಲ. ಅಂತಃಕರಣ ಶುದ್ಧಿ ದ್ವಾರ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗಿದೆ ಈ ಕರ್ಮಗಳು. ಅಂದಮೇಲೆ ಈ ಕರ್ಮಗಳ ಆಚರಣೆಯನ್ನು ಜೀವನ ಉದ್ದಕ್ಕೂ ಮಾಡ್ತಾನೇ ಇರಬೇಕು, ಎಂದೂ ಬಿಡೋ ಹಾಗಿಲ್ಲ. ಭಾಷ್ಯದಲ್ಲಿ ಆಚಾರ್ಯರು ಹೇಳುವಾಗ ಏವಂ ಅಪರೋಕ್ಷ ಜ್ಞಾನಿನೋಪಿ ಯಥೋ ಹ್ರ್ಯಾಸಃ ಆನಂದಸ್ಯ ಭವೇದ್ರುವಂ ಅಂತ ಹೇಳ್ತಾರೆ. ಜ್ಞಾನಿಗಳಿಗೂ ಸಹ ಆನಂದದ ಹ್ರಾಸ ಆ ನಿಯತ ಕರ್ಮಗಳ ಪರಿತ್ಯಾಗದಿಂದ ಅಪರೋಕ್ಷ ಜ್ಞಾನೋತ್ತರದಲ್ಲಿ ಮಾಡುವಂತಹ ಕರ್ಮಗಳ ಬಿಟ್ಟರೆ ಆನಂದದ ಹ್ರಾಸವನ್ನು ಹೇಳಿದ್ದಾರೆ. ಕೆಲವರಿಗೆ ಹ್ರಾಸ, ಉತ್ಸಾಹ ಇತ್ಯಾದಿಗಳ ವಿಚಾರ ಚರ್ಚೆ ವಿಷಯ ಬೇರೆ. ಅಂತೂ ಕರ್ಮಗಳ ಸ್ಥಾನ ನಮ್ಮ ಶಾಸ್ತ್ರದಲ್ಲಿ ಬಹಳ ವಿಶಿಷ್ಟವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ಹಾಗಾದರೆ ನಾವು ಯಾವ ಕರ್ಮಗಳನ್ನು ಬಿಡಬಾರದು, ಯಾವ ಕರ್ಮಗಳನ್ನು ಬಿಟ್ಟರೂ ತೊಂದರೆ ಇಲ್ಲ, ಯಾವ ಕರ್ಮಗಳನ್ನು ಕೆಲವೊಂದು ಮಾಡಲೇಬಾರದು, ಇದನ್ನು ತಿಳಿಯುವಂತಹದ್ದು ಬಹಳ ಪ್ರಧಾನವಾಗಿರುವಂತಹದ್ದು. ಅವುಗಳಲ್ಲೇ ಸೇರುವಂತಹದ್ದು ಅಂತಂದರೆ ಇದೇ ನಿತ್ಯ, ನೈಮಿತ್ತಿಕ, ಕಾಮ್ಯ ಎನ್ನುವ ಕರ್ಮಗಳು. ಮಜಾ ಅಂದರೆ ಹೇಳಬೇಕು ಅಂದರೆ ಕರ್ಮದ ಮಹತ್ವವನ್ನು ಹೇಳುವಾಗ ಭರ್ತೃಹರಿ ಹೇಳ್ತಾನೆ, ಎಲ್ಲರೂ ಕೂಡ ಈ ಕರ್ಮ ಸಂಕಟದಲ್ಲಿ ಸಿಕ್ಕು ಒದ್ದಾಡೋರು ಅಂತ. ಕರ್ಮಗಳ ಲೇಪ ಭಗವಂತನಿಗಿಲ್ಲ. ಬ್ರಹ್ಮ ಏನ ಕುಲಾಲವನ್ ನಿಯಮಿತಃ ಬ್ರಹ್ಮಾಂಡ ಭಾಂಡೋದರೇ ವಿಷ್ಣುರ್ ಏನ ದಶಾವತಾರ ಗಹನೆ ಕ್ಷಿಪ್ತೋ ಮಹಾಸಂಕಟೇ ರುದ್ರೋ ಏನ ಕಪಾಲ ಪಾಣಿಪುಟಕೆ ಭಿಕ್ಷಾಟನಂ ಕಾರಿತಃ ಸೂರ್ಯೋ ಭ್ರಾಮ್ಯತಿ ನಿತ್ಯಮೇವ ಗಗನೆ ತಸ್ಮೈ ನಮಃ ಕರ್ಮಣೆ. ಕರ್ಮದ ಮಹತ್ವವನ್ನು ಹೇಳ್ತಾ ಬ್ರಹ್ಮದೇವರು ಕುಲಾನನಂತೆ ಇಡೀ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಲಿಕ್ಕೆ ಕುಳಿತುಕೊಂಡ್ರು. ಇದಕ್ಕೂ ಒಂದು ಕಾರಣ ಕರ್ಮನೇ. ಭಗವಂತ ಏನು ದಶಾವತಾರ ಸುಮ್ಮನೆ ಎತ್ತಲಿಲ್ಲ, ಅವನು ಮಹಾ ಸಂಕಟದಲ್ಲಿ ಬೀಳೋ ಪ್ರಸಂಗ ಬಂತು, ದಶಾವತಾರವನ್ನು ತೆಗೆದುಕೊಂಡು ಸುಮ್ಮನೆ ಅವನು ಹೇಳುವಂಥದ್ದು. ಭಗವಂತನಿಗಿದೆ ಯಾವುದೂ ಇಲ್ಲ. ಗೀತಾ ಭಾಷ್ಯದಲ್ಲಿ ಆಚಾರ್ಯರು 9ನೇ ಅಧ್ಯಾಯದ ವ್ಯಾಖ್ಯಾನವನ್ನು ಮಾಡುವಾಗ ಕೆಲವರು ಹೀಗೆ ಹೇಳ್ತಾರೆ, ಕರ್ಮದ ಸಂಬಂಧ ಇಲ್ಲ ಅನ್ನೋದನ್ನು ಪ್ರಮೇಯ ದೀಪಿಕಾದಲ್ಲಿ ಇದೇ ಶ್ಲೋಕವನ್ನು ಉದ್ಧಾರ ಮಾಡಿ ಹೇಳ್ತಾರೆ. ವ್ಯಾಖ್ಯಾನಕಾರರು ಶ್ರೀನಿವಾಸ ತೀರ್ಥರು, ಭಾವರತ್ನ ಕೋಶಕಾರರು ಇದೇ ಶ್ಲೋಕವನ್ನು ಉದಾಹರಣೆ ಮಾಡಿ ಇಂತಹ ಸಂಕಟ ಭಗವಂತನಿಗಿಲ್ಲ, ಕರ್ಮದ ಬಂಧ ಇಲ್ಲ, ಇಡೀ ಕರ್ಮಗಳನ್ನು ಕೊಡುವವನವನೇ, ಅದಕ್ಕಾಗಿ ಬಂಧ ಇಲ್ಲ ಅಂತೇಳಿ ವ್ಯಾಖ್ಯಾನವನ್ನು ಮಾಡ್ತಾರೆ. ರುದ್ರದೇವರು ಕಪಾಲ ಪಾಣಿ ಪುಟಕದಲ್ಲಿ ಭಿಕ್ಷಾಟನವನ್ನು ಮಾಡುವುದು ಕರ್ಮದಿಂದ, ಇಡೀ ಜಗತ್ತು ನಿಂತಿರುವುದೇ ಕರ್ಮದಿಂದ ಅಂತ ಒಂದು ಕರ್ಮದ ಮಹಿಮೆಯನ್ನು ವರ್ಣನೆ ಮಾಡುವಂತಹ ಒಂದು ಭರ್ತೃಹರಿ ಮಾಡಿರುವಂತಹ ಶ್ಲೋಕ. ಹಾಗಾದರೆ ಜೀವನಕ್ಕೆ, ದಿನನಿತ್ಯದಲ್ಲಿ ಬದುಕಿಗೆ, ನಮ್ಮ ಅಪರೋಕ್ಷ ಜ್ಞಾನಕ್ಕೆ ಪ್ರಧಾನವಾಗಿ ಬೇಕಾಗಿರುವುದು ಅಂತಂದರೆ ನಿತ್ಯ, ನೈಮಿತ್ತಿಕ, ಕಾಮ್ಯಗಳು. ನಿತ್ಯಂ ನೈಮಿತ್ತಿಕಂ ಕಾಮ್ಯಂ ಕರ್ಮ ಚೈವ ತ್ರಿಧಾ ಮತಂ ಅಂಥೇಳಿ ವೇದವ್ಯಾಸ ದೇವರೇ ಸ್ಪಷ್ಟವಾಗಿ ಹೇಳ್ತಾರೆ. ನಿತ್ಯ, ನೈಮಿತ್ತಿಕ, ಕಾಮ್ಯ ಅಂತ ಪ್ರತಿಯೊಬ್ಬರಿಗೂ ಕೂಡ ಈ ಕರ್ಮಗಳನ್ನು ವಿಧಾನವನ್ನು ಮಾಡಿದ್ದಾರೆ. ನಿತ್ಯಂ ನೈಮಿತ್ತಿಕಂಚೈವ, ಕೆಲವರು ಹೇಳೋದು ನಿತ್ಯ ನೈಮಿತ್ತಿಕ ಅಂತಲೂ ವಿಭಾಗ ಮಾಡ್ತಾರೆ. ನಿತ್ಯ, ನೈಮಿತ್ತಿಕ,
ನಿತ್ಯ ನೈಮಿತ್ತಿಕ ಅಂತ. ಅದು ಯಾವುದು ಅನ್ನೋದನ್ನು ನಂತರದಲ್ಲಿ ನಾನು ಹೇಳ್ತೇನೆ. ಗೃಹಸ್ಥನಸ್ಯ ತ್ರಿಧಾ ಕರ್ಮ ತನ್ನಿಶಾಮಯ ಪುತ್ರಕ ಪಂಚಯಜ್ಞಾಧಿಕಂ ನಿತ್ಯಂ. ಪಂಚಮಹಾಯಜ್ಞ ಗೃಹಸ್ಥನಿಗೆ ವಿಹಿತವಾದದ್ದೇನಿದೆ ಅದು ನಿತ್ಯ ಕರ್ಮಗಳು ಅಂತ ಹೇಳುವಂಥದ್ದು. ಅಗ್ನಿಹೋತ್ರ ದರ್ಶ ಪೂರ್ಣಮಾಸಗಳನ್ನು ಕೂಡ ಮೀಮಾಂಸಕರು ಅದನ್ನು ನಿತ್ಯ ಕರ್ಮ ಅಂತ ಪರಿಗಣನವನ್ನು ಮಾಡ್ತಾರೆ. ನೈಮಿತ್ತಿಕ ತಥಾ ಅನ್ಯತ್ ಪುತ್ರ ಕ್ರಿಯಾಧಿಕಂ. ಪುತ್ರ ಕಾಮೇಷ್ಟಿ ಯಾಗಾದಿಗಳೇನಿದೆ ಅದು ಆ ನೈಮಿತ್ತಿಕ ಕರ್ಮ ಅಂತ ಕರೀತಾರೆ. ನಿತ್ಯ ನೈಮಿತ್ತಿಕ ಅನ್ನೋದು ಪರ್ವಶ್ರಾದ್ದಾದಿಗಳು ಅದು ನಿತ್ಯನೂ ಹೌದು ನೈಮಿತ್ತಿಕನೂ ಹೌದು ಅನ್ನೋ ವಿಭಾಗವನ್ನು ಮಾಡ್ತಾರೆ. ಅದಕ್ಕಾಗಿ ಈ ಮೂರು ಕರ್ಮಗಳನ್ನು ಅವಶ್ಯವಾಗಿ ಜೀವನದಲ್ಲಿ ಅವನು ಮಾಡಲೇಬೇಕು. ಇದನ್ನು ತ್ಯಾಗ ಮಾಡಿದರೆ ತ್ಯಾಗ ಮಾಡಿದಂತಹ ವ್ಯಕ್ತಿಯನ್ನು ನೋಡಿದರೂ ದೋಷವನ್ನು ಹೇಳಿದ್ದಾರೆ. ನಿತ್ಯಾನಾಂ ಕರ್ಮಣಾಂ ವಿಪ್ರ ತಸ್ಯ ಹಾನಿ ಹರ್ನಿಶಂ ಅಕುರ್ವನ್ ವಿಹಿತಂ ಕರ್ಮ ಶಕ್ತ ಪತತಿ ತದ್ದಿನೇ ಅಂತೇಳಿ. ಶಕ್ತನಾದವನು ಗಮನಿಸಬೇಕಾದದ್ದು ಶಕ್ತ ಅಂತನ್ನುವ ಅಂಶವನ್ನು ಹೇಳಿದ್ದಾರೆ. ಕೆಲವೊಂದು ಸ್ಮೃತಿಗಳಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಿತ್ಯ ಕರ್ಮಗಳಿಗೆ ತ್ಯಾಗವನ್ನು ಮಾಡಿದರೂ ದೋಷ ಇಲ್ಲ ಅನ್ನುವ ಪ್ರಸಂಗಗಳೂ ಹೇಳಿದಿರೋದುಂಟು. ಅದಕ್ಕಾಗಿ ಈ ವಾಕ್ಯವನ್ನು ಅನೇಕ ಕಾಡಿ ಉದಾಹರಣೆ ಮಾಡ್ತಾ ಶಕ್ತಃ ಅಂತ ಹೇಳಿದ್ದಕ್ಕಾಗಿ ಏನೋ ಕೈಕಾಲು ಮುರಿದಿತ್ತು, ಸಂಧ್ಯಾ ವಂದನೆ ಕೂತ್ಕೊಂಡು ಮಾಡಲಿಕ್ಕಾಗಲಿಲ್ಲ, ಹಾಗಾದರೆ ಅವನು ಪತಿತನಾಗಲ್ಲ. ಅವನು ಆ ಸಂದರ್ಭದಲ್ಲಿ ಅವನು ಶಕ್ತನಲ್ಲ. ಶಕ್ತಿ ಇದ್ದುವ ಸಂದರ್ಭದಲ್ಲಿ ಅವನು ನಿತ್ಯ ಕರ್ಮಗಳನ್ನು ಬಿಟ್ಟ ಅಂದರೆ ಪತತಿ ತದ್ದಿನೇ. ಅದು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಶುದ್ಧಿಯನ್ನು ಹೇಳಿದ್ದಾರೆ. ನಿತ್ಯ ಕರ್ಮಗಳಿಗೆ ಮಾತ್ರ ಪ್ರಾಯಶ್ಚಿತ್ತ. ಇದು ಒಂದು ಗಮನಿಸಬೇಕಾದ ಅಂಶ. ಎರಡು, ಮುಂದೆ ಈ ನಿತ್ಯ ಕರ್ಮಗಳಲ್ಲಿ ಮೀಮಾಂಸಕರು ಹೇಳುವಂತಹ ಇದರ ಪ್ರಯೋಜನ ಏನು, ನಿತ್ಯ ಕರ್ಮಗಳ ಪ್ರಯೋಜನ ಏನು, ನಿತ್ಯ ಕರ್ಮಗಳಲ್ಲಿ ಪ್ರವೃತ್ತಿ ಹೇಗೆ ಅನ್ನೋದು ಮೀಮಾಂಸಕರು ಸೂತ್ರಗಳಲ್ಲಿ ಜೈಮಿನಿ ಸೂತ್ರವನ್ನು ಇಟ್ಟುಕೊಂಡು ವಿಚಾರ ಮಾಡಿರುವಂತಹದ್ದು ಇದೆ. ಅದನ್ನು ಯತ್ಕಿಂಚಿತ್ ಉಪಸ್ಥಾಪನೆಯನ್ನು ಮಾಡ್ತೇನೆ. ಹಾಗಾದರೆ ಮಹಾಪ್ರಾಯಶ್ಚದಿಂದ ಇದು ಶುದ್ಧಿಯಾಗುವಂತಹ ಪ್ರಸಂಗ ಇದೆ. ಅಷ್ಟು ಇಷ್ಟು ಪ್ರಾಯಶ್ಚಿತ್ಯ ಇಲ್ಲ. ಪ್ರಾಯಶ್ಚಿತ್ತೇನ ಮಹತ ಶುದ್ಧಿ ಮಾಪ್ನೋತ್ಯನಾಪದಿ ಅಂದಮೇಲೆ ಆ ನಿತ್ಯ ಕ್ರಿಯಾದಿಗಳನ್ನು ಎಂದು ಬಿಡಬಾರದು. ಪಕ್ಷಂ ನಿತ್ಯ ಕ್ರಿಯಾಹಾನೇ ಕರ್ತ ಮೈತ್ರೇಯ ಮಾನವ ಸಂವತ್ಸರಂ ಕ್ರಿಯಾಹಾನಿ ನಿತ್ಯಸ್ಯ ಪುಂಸೋಭಿಜಾಯತೆ. ಯಾರು ಒಂದು ಸಂವತ್ಸರವರೆಗೆ ನಿತ್ಯ ಕರ್ಮಗಳನ್ನು ಬಿಡ್ತಾರೋ ಅವನ ಮುಖ ಸಹಿತ ನೋಡಬಾರ್ದು. ತಸ್ಯ ಅವಲೋಕನಾತ್ ಸೂರ್ಯ ನಿರೀಕ್ಷ ಸಾಧುವಿಸ್ಸದ ಅಂತ ಹೇಳ್ತಾರೆ. ಹೀಗೆ ನಿತ್ಯದ್ದು ನೈಮಿತ್ತಿಕ ಕರ್ಮಗಳು. ಆವಾಗಲೇ ಹೇಳಿದಂತೆ ನಿತ್ಯ ಕರ್ಮಗಳನ್ನು ಕೆಲವೊಂದು ಸಾರಿ ನಿಷೇಧವನ್ನು ಮಾಡಿದ್ದಾರೆ. ಆದರೆ ಪ್ರಧಾನವಾಗಿ ಎಲ್ಲವನ್ನು ಇಟ್ಕೊಳ್ಳೋದಲ್ಲ ಇಲ್ಲಿ. ಜಾನು ದ್ವೇ ಕ್ಷತಜೇ ಜಾತೆ ನಿತ್ಯಕರ್ಮ ನಚಾಚರೇತ್. ಎರಡೂ ಮೊಳಕಾಲು ಬಿದ್ದೋಗಿತ್ತು. ಸ್ನಾನ ಇದು ನಿತ್ಯಕರ್ಮ ಇದೆ, ಸಂಧ್ಯಾವಂದನ ನಿತ್ಯಕರ್ಮ, ದೇವರ ಪೂಜಾ ನಿತ್ಯಕರ್ಮ, ದರ್ಶ ಪೂರ್ಣಮಾಸಗಳು ನಿತ್ಯಕರ್ಮ, ಅಗ್ನಿಹೋತ್ರ, ವೈಶ್ವದೇವ, ಅತಿಥಿ ಸತ್ಕಾರ, ಗೃಹಸ್ಥನಿಗೆ, ಬ್ರಹ್ಮಚಾರಿಗೆ ಗುರುಕುಲವಾಸ, ಅಗ್ನಿ ಪರಿಚರ್ಯ ಇತ್ಯಾದಿಗಳನ್ನು ವಾನಪ್ರಸ್ಥನಿಗೆ ಅವರವರ ನಿತ್ಯ ಕರ್ಮಗಳನ್ನು ವರ್ಣ ಆಶ್ರಮಗಳಿಗೆ ಉಚಿತವಾದಂಥದ್ದನ್ನು ಹೇಳಿದ್ದಾರೆ. ಕೊನೆಯ ವರ್ಣದವನಿಗೆ ವಿಶೇಷವಾಗಿ ತ್ರೈವರ್ಣಿಕ ಪರಿಚರ್ಯವನ್ನು ಹೇಳ್ತಾರೆ. ಕಾಲೇ ಬಿದ್ದೋಗಿತ್ತು, ಏನು ಮಾಡಬೇಕು? ಹಾಗಾದರೆ ಅವನ ನಿತ್ಯ ಕರ್ಮ ಲೋಪ ಆಯಿತು. ಹಾಗಾದರೆ ಅವನಿಗೆ ಉದ್ಧಾರ ಹೇಗೆ? ಅವಾಗ ಏನು ದೋಷ ಅಲ್ಲ ಅಂತ ಹೇಳ್ತಾರೆ. ನಿತ್ಯಕರ್ಮನ ಚಾಚರ್ಯ ಬಿಟ್ಟರೂ ಕೂಡ ಅವನಿಗೆ ಕೇವಲ ತನ್ನ ಮಾನಸಿಕವಾದ್ದರಿಂದೋ ಎಷ್ಟು ಶಕ್ತಿ ಆಗ್ತದೋ ಅದನ್ನು ಮಾಡಿದ ಮಾತ್ರ ಅವನಿಗಾಗ್ತದೆ. ಸೂತಕ್ಕೆ ಸಮುತ್ಪನ್ನೆ ಕ್ಷುರಕರ್ಮಣಿ ಮೈಥುನೆ ಗೋದೂದ್ಗಾರೆ ತಥಾ ವಾಂತೌ ನಿತ್ಯ ಕರ್ಮಾಣಿ ಸಂತ್ಯಜೇತ್. ದ್ರವ್ಯಭುಕ್ತಿ ಅಜೀರ್ಣ ಆಗಿರ್ತದೆ. ಬಹಳ ಸೂಕ್ಷ್ಮವಾದ ಅಂಶ ಇರ್ಬೋದು. ಅಜೀರ್ಣ ಆಗಿರ್ತದೆ, ಮನುಷ್ಯನಿಗೆ 10 ಬಾರಿ ಓಡಾಡೋ ಪ್ರಸಂಗ ಇರ್ತದೆ, ಶಕ್ತಿನೇ ಇರೋದಿಲ್ಲ. ಆಗ ಸಮಯ ವ್ಯತೀತ ಆದರೂ ಕೂಡ ದೋಷ ಇಲ್ಲ ಅಂತ ಹೇಳ್ತಾರೆ. ನೈವ ಭುಕ್ತ್ವಾಚ ಕಿಂಚನ, ಏನೂ ಮಾಡಲಿಲ್ಲ, ಉಪವಾಸ ಇದ್ದ 5-6 ದಿವಸಗಳವರೆಗೆ. ನಿತ್ಯಕರ್ಮ ಸಮಯ ವ್ಯತಿಪಾತ ಆಯಿತು ಅಥವಾ ನಿತ್ಯಕರ್ಮ ಲೋಪವಂತು, ದೋಷ ಇಲ್ಲ ಅಂತನ್ನುವ ಸೂಕ್ಷ್ಮದ ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ. ಕರ್ಮ ಕುರ್ಯಾತ್ ನರೋ ನಿತ್ಯಂ ಸೂತಕೆ ಪತ್ರಂ ಪುಷ್ಪಂಚ ತಾಂಬೂಲಂ ಭೇಷಜತ್ವೇನ ಕಲ್ಪಿತಂ.
ಪತ್ರ, ಪುಷ್ಪ, ತಾಂಬೂಲ ಇದೆಲ್ಲ ಔಷಧ ಅಂತ ಪರಿಗಣನೆ ಮಾಡಿದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಔಷಧತ್ವೇನೆ ಕೊಡ್ತಾರೆ. ಸ್ನಾನಕ್ಕಿಂತ ಮುಂಚೆನೆ ತೆಗೆದುಕೊಳ್ಳಬೇಕು. ನಿತ್ಯ ಕರ್ಮ ಅಂದ್ರೆ ಸಂಧ್ಯಾ ವಂದನೆ. ಸಂಧ್ಯಾ ವಂದನೆ ಬಿಟ್ಟರೆ ನಡೀತದ ಅಂತ ಅನ್ನಿಸ್ತಾ ಇದೆ. ಕಾಲ ಪರಿತ್ಯಾಗ, ಅದಕ್ಕಾಗಿ ನಾನು ಹೇಳಿದೆ ಕಾಲ ಪರಿತ್ಯಾಗ ಅನ್ನೋ ಅಂಶವನ್ನು ಉದ್ಧಾರ ಮಾಡದೆ ಹೇಳಿದೆ. ಬಿಟ್ಟರೆ ಅಂತಲ್ಲ, ಕಾಲ ಪರಿತ್ಯಾಗ ಅಶಕ್ತನಾದ ಸಂದರ್ಭದಲ್ಲಿ. ಹಾಗೆ ತಾಂಬೂಲಾದಿಗಳ ಚರ್ವಣ ಇತ್ಯಾದಿಗಳನ್ನು ಔಷಧತ್ವೇನ ಪರಿಗಣನವನ್ನು ಮಾಡಿದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ಸ್ನಾನಕ್ಕಿಂತ ಮುಂಚೆ ಎದ್ದು ಕೂಡಲೇ ಏನು ತಿನ್ನಬಾರ್ದು ಅಂತ ಇದೆ. ಆ ಸಂದರ್ಭದಲ್ಲಿ ಔಷಧತ್ವೇನ ಕೊಟ್ಟಾಗ ಅದೆಲ್ಲ ದೋಷ ಅಂತ ಆಗಲ್ಲ. ಹಾಗೆ ಕೆಲವೊಂದು ಕಾಮ್ಯಕರ್ಮಗಳು ಮಹಾಗುರು ನಿಪಾತೇತು ಕಾಮ್ಯಂ ಕಿಂಚಿನ್ನ ಚಾಚರೇತ್. ಕಾಮ್ಯಕರ್ಮಗಳು ಮನೆಯಲ್ಲಿ ಹಿರಿಯರು ದೊಡ್ಡವರು ಏನಾರ ಹೋದಾಗ ಈ ವರ್ಷ ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡಲ್ಲ ಅಂತನೋ ಸಂಪ್ರದಾಯ ಬಂದಿದೆ. ಅದಕ್ಕೆ ಮಹಾಗುರು ನಿಪಾತೇತು ಕಾಮ್ಯಂ ಕಿಂಚಿನ್ನ ಚಾಚರೇತ್, ಕಾಮ್ಯಕರ್ಮಗಳನ್ನು ಮಾಡಲಿಕ್ಕೆ ಆಗುವುದಿಲ್ಲ ಅನ್ನೋದು. ಕಾಮ್ಯಕರ್ಮ ಅಥವಾ ನಿತ್ಯಕರ್ಮಗಳನ್ನು ಯಾವಾಗ ಮಾಡಬೇಕು ಯಾವಾಗ ಮಾಡಬಾರದು ಅನ್ನುವ ವಿಚಾರ ನಾವು ತಿಳ್ಕೊಂಡ್ವಿ. ಹಾಗಾದರೆ ನಿತ್ಯಕರ್ಮ ಅಂತ ಯಾವುದನ್ನು ಕರಿಬೇಕು, ಕಾಮ್ಯ ಅಂತ ಯಾವುದನ್ನು ಕರಿಬೇಕು, ನೈಮಿತ್ತಿಕ ಅಂತ ಯಾವುದನ್ನು ಕರಿಬೇಕು, ಇಷ್ಟನ್ನು ನಾವು ಪ್ರಧಾನವಾಗಿ ತಿಳಿಯಬೇಕಾದ ಅಂಶಗಳಿದೆ. ಆಚಾರ್ಯರೇ ತೃತೀಯಾಧ್ಯಾಯದಲ್ಲಿ ಹೇಳುವಾಗ ನಿತ್ಯಂ ನೈಮಿತ್ತಿಕಂ ಕರ್ಮ ಕುರ್ವನ್ ಅನ್ಯತ್ ಪರಿತ್ಯಜೇತ್ ಮುಚ್ಯತೆ ಸಂಸೃತೇಶ್ಚ ಅಂತ ಹೇಳ್ತಾರೆ. ಭಾಟ್ಟರು ಮೋಕ್ಷ ಸಾಧನವನ್ನು ಹೇಳುವ ಆ ಖಂಡನ ಮಾಡುವ ಸಂದರ್ಭದಲ್ಲಿ ಭಾಟ್ಟರು ಹೇಳುವುದು ನಿತ್ಯ ನೈಮಿತ್ತಿಕ ಕಾಮ್ಯಕರ್ಮಗಳ ನಿರಂತರ ಆಚರಣೆ ಅದೇ ಮೋಕ್ಷಕ್ಕೆ ಸಾಧನ ಅಂತ ಹೇಳ್ತಾರೆ. ಆಚಾರ್ಯದು ಅಲ್ಲ, ಕರ್ಮಗಳು ಮೋಕ್ಷಕ್ಕೆ ಸಾಧನ ಅಲ್ಲ, ಏನಿದ್ರೂ ಜ್ಞಾನನೇ ಅನ್ನುವ ಸಂದರ್ಭದಲ್ಲಿ ಟೀಕಾಚಾರ್ಯರು ಮೀಮಾಂಸಕರ ವಾಕ್ಯವನ್ನೇ ಉದ್ಧಾರ ಮಾಡಿ ಅಲ್ಲಿ ನಿತ್ಯ ನೈಮಿತ್ತಿಕ ಕಾಮ್ಯ ಕರ್ಮಗಳ ಸ್ವರೂಪವನ್ನು ಹೇಳ್ತಾ ಬರ್ತಾರೆ. ಸ್ವಾರಸ್ಯವಾಗಿ ನೋಡ್ರಿ, ನಿತ್ಯ ಕರ್ಮ ಅಂತ ಕರೀತಾರೆ. ಇಲ್ಲಿ ಪಾರಿಭಾಷಿಕವಾದ ಚಿಂತನೆಯನ್ನು ಮಾಡಬೇಕು. ಕಿನ್ನಾಮ ನಿತ್ಯತ್ವಂ ಧ್ವಂಸ ಪ್ರತಿಯೋಗಿತ್ವೇ ಸರಿ ಪ್ರಾಗಭಾವ ಪ್ರತಿಯೋಗಿತ್ವಂ ಇದೆಲ್ಲ ಹೇಳಿಕ್ಕೆ ಬರೋದಿಲ್ಲ. ಇಲ್ಲಿ ನಿತ್ಯತ್ವ ಅಂದರೆ ನಿತ್ಯ ಅಂದರೆ ಇದನ್ನು ಹೇಳಿಕ್ಕೆ ಬರಲ್ಲ. ಮೀಮಾಂಸಕರ ಇದರ ಪರಿಭಾಷಾವನ್ನು ಮಾಡ್ತಾರೆ. ನಿತ್ಯ ಅಂತ ಇಲ್ಲೇನು ಪಾರಿಭಾಷಿಕವಾದ ನಿತ್ಯತ್ವ ಅಂಥೇಳಿ ಪಾರಿಭಾಷಿಕವಾದ ನಿತ್ಯತ್ವವನ್ನು ಹೇಳ್ತಾರೆ. ಅಕರಣ ಪ್ರಾಗಭಾವ ಪ್ರತಿಯೋಗಿ ಅಂತ ಪ್ರತ್ಯವಾಯ ಜನಕ ಅಭಾವ ಪ್ರತಿಯೋಗಿ ಕಾರ್ಯತ್ವಂ ಅಂತ ಹೇಳ್ತಾ ಹೋಗ್ತಾ ಬರ್ತಾರೆ. ನಿತ್ಯತ್ವಂ ಏತಾದೃಶಂ ವಿವಕ್ಷಿತಂ ಅಂಥೇಳಿ. ಪ್ರತ್ಯವಾಯ ಜನಕ ಅಭಾವ ಅಂತಂದರೆ ಕರ್ಣಾಭಾವ, ಕರ್ಣಾಭಾವ ಪ್ರತಿಯೋಗಿತ್ವ ಈ ಸಂಧ್ಯಾದಿ ಕರ್ಮಗಳಿಗೆ ಉಂಟು. ಇದೇ ಇದರಲ್ಲಿರುವಂತಹ ನಿತ್ಯತ್ವ ಅಂತನ್ನುವ ಪರಿಷ್ಕಾರವನ್ನು. ಯಾಕೆ ನಿತ್ಯ ಅಂತ ಕರೀಲಿಕ್ಕೆ ಕಾರಣ ಏನಿದು? ನಿತ್ಯ ಅಂತಂದು ಕರೀಲಿಕ್ಕೆ ಹೇಗೆ ಆಕಾಶಾದಿಗಳಂತೋ ವರ್ಣಾದಿಗಳಂತೇನೋ ನಿತ್ಯವಾದ ಪದಾರ್ಥಗಳು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇದನ್ನು ಯಾವುದೋ ಕರ್ಮಗಳು ಕ್ಷಣಿಕ, ಇವು ಏನಿದ್ರು ಕರ್ಮಗಳು ಆ ಕರ್ಮದಲ್ಲಿ ಮುಟ್ಟೋದು ನಾಶವಾಗುವುದು. ಸಂಧ್ಯಾವಂದನ ಕರ್ಮ ತತ್ಕಾಲದಲ್ಲಿ ಹುಟ್ಟುವುದು ನಾಶವಾಗುವುದು. ಅಗ್ನಿಹೋತ್ರಾದಿ ಕರ್ಮಗಳು ತತ್ಕಾಲದಲ್ಲಿ ಮಾಡೋದು ನಾಶವಾಗುವುದು. ನಿತ್ಯ ಅಂತ ಹೇಳೋದು ಹೇಗೆ ಪಾರಿಭಾಷಿಕವಾಗಿ? ಹೀಗೆ ಪರಿಷ್ಕಾರವನ್ನು ಮಾಡಿ ಹೇಳ್ತಾರೆ. ಹಾಗಾದರೆ ಯದಕರಣೆ ಪ್ರತ್ಯವಾಯ ಬ್ರಾಹ್ಮಣ್ಯಾಧಿಕಮೇವ ನಿಮಿತ್ತಂ ಉಪಾದಾಯ ವಿಹಿತಂ ತನ್ನಿತ್ಯಂ ಅನ್ನೋ ಪರಿಷ್ಕಾರವನ್ನು ಮಾಡ್ತಾರೆ. ಯದಕರಣೆ ಪ್ರತ್ಯವಾಯ ಎರಡು ಅಂಶಗಳಿದೆ. ಯಾವುದನ್ನು ಮಾಡದೇ ಇದ್ದರೆ ಪ್ರತ್ಯವಾಯ ಉಂಟೋ ಮತ್ತು ಬ್ರಾಹ್ಮಣ್ಯಾದಿಗಳನ್ನೇ ನಿಮಿತ್ತ ಮಾಡಿಕೊಂಡು ವಿಹಿತವಾದ ಕರ್ಮಗಳು ಅಂತ ಯಾವುದಿದೆಯೋ ಅದನ್ನು ನಿತ್ಯ ಕರ್ಮಗಳು ಅಂತ ಕರಿಬೇಕು. ಅದು ಯಾವುದು ಅಂದರೆ ಸಂಧ್ಯಾವಂದನ, ಅಗ್ನಿಹೋತ್ರ, ದರ್ಶಪೂರ್ಣಮಾಸಗಳು, ದೇವರ ಪೂಜಾ, ಅತಿಥಿ ಸತ್ಕಾರ, ಅವರವರ ವರ್ಣ ಆಶ್ರಮಗಳಿಗೆ ವಿಹಿತವಾದ ಕರ್ಮಗಳು. ಅಶ್ವಮೇಧ, ಜ್ಯೋತಿಷ್ಠೋಮ, ಕಾರೀರ್ಯಾಗ ಇವೆಲ್ಲ ನಿತ್ಯ ಕರ್ಮಗಳಲ್ಲ. ಅವೆಲ್ಲ ನಿತ್ಯ ಕರ್ಮಗಳಲ್ಲ, ಕಾಮ್ಯ ಕರ್ಮಗಳು ಅಂತ ಹೇಳ್ತಾರೆ ಮೀಮಾಂಸಕರು. ಆದರೆ ಆಚಾರ್ಯರು ಮಾಡುವ ವ್ಯಾಖ್ಯಾನ ಇದಕ್ಕೆ ಬೇರೆ ಇದೆ. ಅನಿಯತ ಕಾಮ್ಯ ಫಲಗಳು ಅಂತ ಅದನ್ನು ವ್ಯಾಖ್ಯಾನವನ್ನು ಮಾಡ್ತಾರೆ. ಇಲ್ಲಿ ಒಂದೊಂದು ಅಂಶವನ್ನು ಬಿಟ್ಟರೆ ಏನು ಸಮಸ್ಯೆ ಇದೆ ಅದನ್ನು ತಿಳಿಬೇಕು. ಪರಿಷ್ಕೃತವಾದ ರೂಪವನ್ನು ಕೊಡಬೇಕು ನಾವು. ಯದಕರಣೆ ಪ್ರತ್ಯವಾಯ ಇಷ್ಟೇ ಹೇಳಿದ್ವಿ ನಾವು. ಯಾವುದನ್ನು ಮಾಡದೇ ಇದ್ದರೆ ನಮಗೆ ಪಾಪ ಬರುತ್ತೋ ಅದು ನಿತ್ಯ ಕರ್ಮ. ಸಂಧ್ಯಾವಂದನೆ ಮಾಡದೇ ಇದ್ದರೆ ಪಾಪ ಬರ್ತದೆ, ಮಾಡಿದರೆ ಪುಣ್ಯ ಬರ್ತದೆ ಅಂತ ತಿಳಿಬಾರ್ದು. ಸಂಧ್ಯಾವಂದನ ಮಾಡಿದ್ವಿ ಪುಣ್ಯ ಬಂತು, ದೇವ್ರ ಪೂಜಾ ಮಾಡಿದ್ವಿ ಪುಣ್ಯ ಬಂತು, ಶಾಸ್ತ್ರ ಶ್ರವಣ ಮಾಡಿದ್ವಿ
ವೇದಾಧ್ಯಯನ ಮಾಡಿದ್ವಿ, ಪುಣ್ಯ ಬಂತು, ಇದೆಲ್ಲ ಪುಣ್ಯಜನಕವಾದ ಕರ್ಮಗಳಲ್ಲ. ಹೇಳ್ತೇನೆ, ಮೀಮಾಂಸಕರು ನಮ್ಮ ಮತದಲ್ಲಿಯೂ ಕೂಡ ಪ್ರತ್ಯವಾಯ ಪರಿಹಾರ ಅನ್ನೋ ಫಲವನ್ನು ಹೇಳಿದ್ದಾರೆ, ಅದು ಮುಂದಿನ ವಿಚಾರ. ಆದರೆ ಮೀಮಾಂಸಕರು ಅಥವಾ ಧರ್ಮಶಾಸ್ತ್ರದಲ್ಲಿ ಸ್ಮಾರ್ಥ ಗ್ರಂಥಗಳಲ್ಲಿ ವಿಚಾರ ಮಾಡಿರುವಂತಹ ಬಗೆಯನ್ನು ನಾವು ಇಲ್ಲಿ ಹೇಳ್ತಾ ಬರ್ತಾ ಇದ್ದೀನಿ. ಅವ್ರು ಹೇಳುವಂತಹದ್ದು ಇದಕ್ಕೆ ಪುಣ್ಯಜನಕತ್ವ ಇಲ್ಲ. ಸಂಧ್ಯಾವಂದನಾದಿಗಳನ್ನು ನಿತ್ಯಕರ್ಮಗಳನ್ನು ಮಾಡಿದ್ರೆ ಪುಣ್ಯ ಇಲ್ಲ, ಪ್ರತ್ಯವಾಯ ಪರಿಹಾರ ಆಗತ್ತೆ. ಯದಕರಣೆ ಪ್ರತ್ಯವಾಯ ಅಂತ ನಾವು ಇಷ್ಟೇ ಹೇಳಿದರೆ ಆಗ ಏನಾಗತ್ತೆ ಅಂತಂದರೆ ಚಂದ್ರೋಪರಾಗೆ ಸ್ನಾಯಾತ್ ಅಂತ ವೇದವಾಕ್ಯ. ಉಪರಾಗದಲ್ಲಿ ಸ್ನಾನವನ್ನು ಮಾಡಬೇಕು ಅಂತ, ಅದಕ್ಕೆ ಅತಿವ್ಯಾಪ್ತಿ ಬರ್ತದೆ. ನೈಮಿತ್ತಿಕ ಕರ್ಮದಲ್ಲಿ ಅತಿವ್ಯಾಪ್ತಿ ಬಂತು. ಯದಕರಣೆ ಪ್ರತ್ಯವಾಯ ಅಂತ ಇಷ್ಟೇ ಹೇಳಿಬಿಟ್ರೆ ಅವಾಗ ಏನಾಗುತ್ತೆ ಅಂತಂದರೆ ಚಂದ್ರೋಪರಾಗೆ ಸ್ನಾಯಾತ್ ಅಂಥೇಳಿ ವಿಧಿ ಇರೋದರಿಂದ ಚಂದ್ರೋಪರಾಗಾದಿಗಳಲ್ಲಿ ಸ್ನಾನಾದಿಗಳನ್ನು ಮಾಡದೇ ಹೋದರೆ ಪ್ರತ್ಯವಾಯ ಶ್ರುತವಾಗಿದೆ. ಹಾಗಾದರೆ ಯದಕರಣೆ ಚಂದ್ರೋಪರಾಗಾದೌ ಸ್ನಾನ ಅಕರಣೆ ಪ್ರತ್ಯವಾಯ. ಹಾಗಾದರೆ ನೈಮಿತ್ತಿಕತ್ವೇನ ಸಿದ್ಧವಾದಂತಹ ಈ ಸ್ನಾನಾದಿಗಳಲ್ಲಿ ಅತಿವ್ಯಾಪ್ತಿ ಬರ್ತದೆ. ಅದಕ್ಕಾಗಿ ಇಲ್ಲೇನು ಮಾಡಬೇಕು, ಬ್ರಾಹ್ಮಣ್ಯಾದಿಕಮೇವ ನಿಮಿತ್ತ ಮುಪಾದಾಯ, ಬ್ರಾಹ್ಮಣ್ಯಾದಿಗಳನ್ನು ನಿಮಿತ್ತ ಮಾಡಿಕೊಂಡು ಇರುವಂಥದ್ದು. ಹಾಗಾದರೆ ಇದರ ಅಭಿಪ್ರಾಯ ಏನು ಅಂತನ್ನೋದು ಸ್ಪಷ್ಟ ಮಾಡ್ತಾ ಏನು ಹೇಳ್ತಾರೆ ಇಲ್ಲಿ ಅಂತಂದರೆ ನಿಯತಂ ನಿಮಿತ್ತ ಮುಪಾದಾಯ ಅನ್ನೋಲಿ ತಾತ್ಪರ್ಯ. ಇದು ನಿಯತ ನಿಮಿತ್ತ ಇರಬೇಕು. ಇದರ ಪರಿಷ್ಕಾರ ಒಂಚೂರು ಮಾಡಬೇಕು ಅಂತಾದರೆ ಸ್ನಾನತ್ವಾವಚ್ಛೇದೇನ ಸ್ನಾನಕ್ಕೆ ಚಂದ್ರೋಪರಾಗ ಅನ್ನೋದು ನಿಮಿತ್ತ ಅಲ್ಲ, ಸಂಧ್ಯಾವಂದನಕ್ಕೆ ಬ್ರಾಹ್ಮಣ್ಯಾದಿ ಜಾತಿ ಅದು ನಿಮಿತ್ತ ಆಗತ್ತೆ. ಹೀಗೆ ಆ ನಿಯತ ನಿಮಿತ್ತ ಅನ್ನೋದು ಸ್ನಾನತ್ವಾವಚ್ಛೇದೇನ ಉಪರಾಗಾದಿಗಳಲ್ಲಿ ಇಲ್ಲದೆ ಇರುವುದರಿಂದಾಗಿ ಅದಕ್ಕಾಗಿ ಅಲ್ಲಿ ಅತಿವ್ಯಾಪ್ತಿ ಇಲ್ಲ. ಒಂದು ನಿಮಿಷ, ಅದೇ ನಮಗೆ ಸಂಧ್ಯಾವಂದನ ಅನ್ನೋದು ನೈಮಿತ್ತಿಕ ಕರ್ಮ ಅಂತಾಯಿತು, ನಿತ್ಯ ಕರ್ಮ ಅಂತಾಯಿತು ಸ್ಪಷ್ಟಪಡಿಸಬೇಕು. ನಿತ್ಯ ಕರ್ಮ ಈಗ ನೈಮಿತ್ತಿಕ ಕರ್ಮ ಅಂತ ಈಗ ಮತ್ತೆ ಹೇಳ್ತಾ ಇಲ್ಲ. ಈಗ ಇಲ್ಲ ಅಲ್ಲ, ಈಗ ಹೇಳುವಾಗ ಬ್ರಾಹ್ಮಣ್ಯಾದಿಕಂ ನಿಮಿತ್ತಂ ಉಪಾದಾಯ, ಅದು ನಿಮಿತ್ತ ಅದು ಬೇಕೇ ಹೊರತು ಅದು ನೈಮಿತ್ತಿಕ ಅಂತ ಅರ್ಥ ಅಲ್ಲ. ಪ್ರಧಾನಾಂಶ ಯದಕರಣೆ ಪ್ರತ್ಯವಾಯ. ಆದ್ರೆ ಬ್ರಾಹ್ಮಣ್ಯವನ್ನ ನಿಮಿತ್ತ ಅಂತ ಇಟ್ಕೊಂಡು ಹೇಳ್ತಾ ಇದ್ದೆ. ನೈಮಿತ್ತಿಕದ ಸ್ವರೂಪನೇ ಬೇರೆ, ನೈಮಿತ್ತಿಕದ ಸ್ವರೂಪನೇ ಬೇರೆ. ನೈಮಿತ್ತಿಕ ಯಾವುದು ಅಂತಂದ್ರೆ ನೈಮಿತ್ತಿಕ ಅಂತ ಯಾವುದನ್ನು ಕರಿಬೇಕು ಅಂತ ಆದರೆ ಯದಕರಣೆ ಪ್ರತ್ಯವಾಯ ಆಗಂತುಕಂ ಪಿತೃಮರಣಾದಿಕಂ ಕಾರಣಂ ಅಪೇಕ್ಷೆ ಯತ್ ಕ್ರಿಯತೆ ತತ್ಕರ್ಮ ನೈಮಿತ್ತಿಕಂ. ಆಗಂತುಕ ಕಾರಣ ಇಲ್ಲ ಇಲ್ಲಿ, ಅದಕ್ಕಾಗಿ ಇದು ನೈಮಿತ್ತಿಕ ಇದರಲ್ಲಿ ಸೇರ್ಕೊಳ್ಳೋಲ್ಲ, ಅದು ನಿತ್ಯ ಕರ್ಮ ಅಂತ ಆಗುತ್ತೆ. ಸಂಧ್ಯಾವಂದನ ದೇವರ ಪೂಜಾದಿಗಳು. ಹೀಗೆ ಇಲ್ಲಿ ಪರಿಮಳಾಚಾರ್ಯರು ವಿಚಾರ ಮಾಡುವಾಗ ಯದಕರಣೆ ಪ್ರತ್ಯವಾಯ ಅಂತ ಹೇಳಿದಾಗ ಪಿತೃಶ್ರಾದ್ದಾದಿಗಳಲ್ಲಿ ನೈಮಿತ್ತಿಕವಾದ ಪಿತೃಶ್ರಾದ್ದಾದಿಗಳಲ್ಲಿ ಅತಿವ್ಯಾಪ್ತಿಯನ್ನು ಹೇಳಿದ್ದಾರೆ. ಎರಡು ಅಂಶಗಳು, ಒಟ್ಟು ನೈಮಿತ್ತಿಕವಾದ ಕರ್ಮಗಳಲ್ಲಿ ಅತಿವ್ಯಾಪ್ತಿ ಬರ್ತದೆ ಅನ್ನೋದು ಪ್ರಧಾನವಾದ ಉದ್ದೇಶ. ಸರಿ, ನಿಮಿತ್ತಂ ಉಪಾದಾಯ ಯತ್ ವಿಧೀಯತೆ ತತ್ಕರ್ಮ ನಿತ್ಯಂ ಅಂತಿಷ್ಟೇ ಹೇಳಿಬಿಟ್ರೆ ಯದಕರಣೆ ಪ್ರತ್ಯವಾಯ ಅಂತ ಹೇಳದೆ ಹೋದರೆ ಕಾಮ್ಯಕರ್ಮದಲ್ಲಿ ಅತಿವ್ಯಾಪ್ತಿ ಬರ್ತದೆ. ಯಾಕೆಂದರೆ ಕಾರೀರ್ಯೇಷ್ಟ್ಯಾಯಜೇತ ಶುಷ್ಯತ್ ಸಂಜೀವನ ವೃದ್ಧಿಕಾಮ ವೃಷ್ಟಿಕಾಮೋ ವಾ ಕಾರೀರ್ಯೇಷ್ಟ್ಯಾಯಜೇತ ಅಂತಂದಾಗ ಕಾರೀರೇಷ್ಟಿ ಅಂತನ್ನೋದು ವೃಷ್ಟಿ ನಿಮಿತ್ತೇನೋ ಹೇಳುವಂತಹದ್ದು. ಹಾಗಾದರೆ ಕಾಮ್ಯಕರ್ಮದಲ್ಲಿ ಅತಿವ್ಯಾಪ್ತಿ ಬಂತು. ಅದಕ್ಕಾಗಿ ಏನು ಮಾಡಬೇಕು, ನಾವು ಯದಕರಣೆ ಪ್ರತ್ಯವಾಯ ಅಂತ ಸೇರಿಸ್ಬೇಕು. ಕಾರೀರ್ ಯಾಗವನ್ನು ನಾವು ಯಾರೂ ಮಾಡಿಲ್ಲ, ಪ್ರತ್ಯವಾಯ ನಮಗೆ ಪೌಮಾನ ಹೋಮ ಮಾಡಲಿಲ್ಲ ಅಂದರೆ ಪ್ರತ್ಯವಾಯ ಬರೋಲ್ಲ. ಮಾಡಿದರೆ ಪ್ರಾಯಶ್ಚಿತ್ತ ವಿಧಿ ಅದು ಪೌಮಾನ ಹೋಮ ಅನ್ನೋದು. ನಮ್ಮ ಪಾಪಗಳು ಪರಿಹಾರ ಆಗುತ್ತೆ ಅಷ್ಟೇ ಹೊರತು ಮಾಡದೇ ಇದ್ರೆ ಪಾಪ ಬರುತ್ತೆ ಅಂತಲ್ಲ. ಕಾರೀರಿ ಯಾಗ, ಜ್ಯೋತಿಷ್ಠೋಮ ಯಾಗ, ಅಶ್ವಮೇಧ ಯಾಗ ಇವುಗಳನ್ನು ಮಾಡದೇ ಇದ್ದರೆ ನಮಗೇನು ಪಾಪ ಬರಲ್ಲ. ಸಂಧ್ಯಾವಂದನ ಮಾಡದೇ ಇದ್ದರೆ ಪಾಪ ಬರ್ತದೆ. ಅಂದಮೇಲೆ ಯದಕರಣೆ ಪ್ರತ್ಯವಾಯ ಅನ್ನೋ ಅಂಶ ಅಲ್ಲಿ ಬರೋದಿಲ್ಲ. ಅದಕ್ಕಾಗಿ ರಾಯರಲ್ಲಿ ವಿಚಾರ ಮಾಡುವಾಗ ಚೆನ್ನಾಗಿ ಯದಕರಣೆ ಪ್ರತ್ಯವಾಯ ಅಂತ ಹೇಳಿದೆ ಹೋದರೆ ಬ್ರಾಹ್ಮಣೋ ವಾಜಪೇಯೇನ ಯಜೇತ. ಯಾಕಂದರೆ ಯಾವ ಅಂಶದಲ್ಲಿ ರಾಯರು ವಿಶೇಷವಾಗಿ ಭಾರವನ್ನು ಹಾಕಿದ್ದಾರೆ ಅಂತಂದರೆ ಬ್ರಾಹ್ಮಣ್ಯಾದಿಕಮೇವ ನಿಮಿತ್ತ ಮುಪಾದಾಯ ಅನ್ನೋ ಅಂಶವನ್ನು ಸೇರಿಸಿದ್ದಾರೆ ಆ ಟೀಕಾರಾಯರಲ್ಲಿ ಸೇರಿಸುವಾಗ. ಅದಕ್ಕೆ ಅವರು ಅಂತ ಇಲ್ಲಿ ಅಂತಹ ಶ್ರುತಿಯನ್ನೇ ಉದಾಹರಣೆ ಮಾಡ್ತಾರೆ ರಾಯರು. ಬ್ರಾಹ್ಮಣೋ ವಾಜಪೇಯೇನ ಯಜೇತ ಅಂತ ಇದೆ.
ರಾಜ ರಾಜಸೂಯೇನ ಯಜೇತ, ಬ್ರಾಹ್ಮಣ್ಯ ಮತ್ತು ರಾಜತ್ವಾದಿ ನಿಮಿತ್ತೇನ ವಿಹಿತವಾದಂತಹ ವಾಜಪೇಯಾಗಾದಿಗಳಲ್ಲಿ ಅತಿವ್ಯಾಪ್ತಿ ಬರ್ತದೆ ಅಂತನ್ನೋದು. ಅವುಗಳನ್ನು ನೈಮಿತ್ತಿಕ ಕರ್ಮ ವಸ್ತುತಃ ಅದು ಅವರು ಹೇಳಿರುವಂಥದ್ದು, ಒಬ್ಬರು ಕಾಮ್ಯ ಕರ್ಮದಲ್ಲಿ, ಇನ್ನೊಬ್ಬರು ನೈಮಿತ್ತಿಕ ಕರ್ಮದಲ್ಲಿ ಹೇಳಿದ್ದಾರೆ ಅತಿವ್ಯಾಪ್ತಿ. ಅದಕ್ಕೆ ಉತ್ತರವನ್ನು ನಾನು ಹೇಳ್ತೇನೆ. ಅದಕ್ಕೆ ನಾನು ಗೀತಾ ಭಾಷ್ಯದ 18ನೇ ಅಧ್ಯಾಯದ 2ನೇ ಶ್ಲೋಕ, ಸನ್ಯಾಸ ಹಾಗೂ ತ್ಯಾಗದ ಶಬ್ದಾರ್ಥವನ್ನು ಈ ಮುಂದೆ ಹೇಳುವನಿದ್ದೆ. ಈ ಪ್ರಶ್ನೆ ಬಂದಿದ್ದಕ್ಕೆ ಆ ವಿಚಾರವನ್ನು ಹೀಗೆ ಪ್ರಸ್ತಾವ ಮಾಡ್ತೇನೆ. ಸನ್ಯಾಸ ಹಾಗೂ ತ್ಯಾಗಗಳ ಶಬ್ದಗಳ ಅರ್ಥವನ್ನು ಹೇಳುವಂತಹ 18ನೇ ಅಧ್ಯಾಯದ 2ನೇ ಶ್ಲೋಕ, ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಹು ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾ ಅಂತ ಈ ಶ್ಲೋಕ. ಈ ಶ್ಲೋಕಕ್ಕೆ ವ್ಯಾಖ್ಯಾನವನ್ನು ಮಾಡುವಾಗ ಕೆಲವರು ವ್ಯಾಖ್ಯಾನವನ್ನು ಪ್ರಮೇಯದೀಕವಾಗದಲ್ಲಿ ಉದಾಹರಣೆ ಮಾಡ್ತಾರೆ. ಕಾಮ್ಯಕರ್ಮಗಳ ಅಶ್ವಮೇಧಾದಿಗಳ ಇದೇ ಉದಾಹರಣೆಯನ್ನು ಹೇಳ್ತಾರೆ. ಕಾಮ್ಯಾನಾಂ ಕರ್ಮಣಾಂ ಅಶ್ವಮೇಧಾದೀನಾಂ ಸ್ವರೂಪೇಣ ತ್ಯಾಗ, ಅದೇ ಸನ್ಯಾಸ. ನಿತ್ಯ ನೈಮಿತ್ತಿಕಗಳ ಕರ್ಮಗಳ ಫಲದ ತ್ಯಾಗ, ಅದು ತ್ಯಾಗ ಶಬ್ದಾರ್ಥ, ಹೀಗೆ ಹೇಳ್ತಾರೆ. ಆದರೆ ಆಚಾರ್ಯರು ಕೊಡೋ ವ್ಯಾಖ್ಯಾನ ಏನಂತಂದರೆ ಹಾಗಲ್ಲ ಅಂತ. ಕಾಮ್ಯ ಕರ್ಮಗಳಲ್ಲಿ 2 ವಿಧವಿದೆ, ವೈಕಲ್ಪಿಕ ಕಾಮ್ಯ ಫಲಗಳು ಮತ್ತು ನಿತ್ಯ ಕಾಮ್ಯ ಫಲಗಳು ಅಂತ 2 ಕಾಮ್ಯ ಫಲದಲ್ಲೇ ವಿಂಗಡಣೆ. ಈಗ ವೈಕಲ್ಪಿಕ ಕಾಮ್ಯ ಫಲಗಳು ಅಂತ ಯಾವುದು ಅಂತಂದರೆ, ಯಾನಿ ಫಲಾಭಿಸಂಧಿನ ಕರ್ತುಂ ಯೋಗ್ಯಾನಿ ತಾನ್ನೇವ ಫಲ ಅನಭಿಸಂಧೇನಾಪಿ ಕರ್ತುಂ ಯೋಗ್ಯಾನಿ ತಾನಿ ಉಚ್ಚಂತೆ ವೈಕಲ್ಪಿಕ ಕಾಮ್ಯಾನಿ ಅಂತ ಒಂದು ಪರಿಷ್ಕಾರವನ್ನು ಹೇಳ್ತಾರೆ. ಅಂದರೆ ಅಶ್ವಮೇಧಾದಿ ಯಾಗಗಳು ಅವು ಕಾಮ್ಯಕರ್ಮಗಳೇ. ನಮಗೆ ಒಳ್ಳೆಯ ಉತ್ತಮ ಲೋಕ ಅಥವಾ ಇನ್ನೇನೋ ರಾಜತ್ವಾದಿ ಪ್ರಾಪ್ತಿಗಾಗಿ ಹೇಳಿರುವಂತಹ ಈ ಕಾಮ್ಯ ಕರ್ಮಗಳನ್ನು ನಾವು ಏನು ಮಾಡ್ಬೋದು ಅಂತಂದರೆ ನಿಷ್ಕಾಮವಾಗಿಯೂ ಮಾಡಲಿಕ್ಕೆ ಬರ್ತದೆ. ಇದನ್ನು ಫಲದ ಅಭಿಸಂಧಾನ ಇಲ್ಲದೇನೆ ಈ ಕರ್ಮಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಬರ್ತದೆ. ಅದಕ್ಕಾಗಿ ಇವುಗಳನ್ನು ವೈಕಲ್ಪಿಕ ಕಾಮ್ಯ ಕರ್ಮ ಫಲಗಳು ಅಂತ ಹೇಳಿದ್ದಾರೆ. ಭೀಮಸೇನ ದೇವರು ಆಚರಣೆ ಮಾಡಿರುವಂತಹ ಈ ಹೆಸರು ಇದಕ್ಕೆ ಕಾಮ್ಯಕರ್ಮಗಳು ಅಂತ. ವಸ್ತುತಃ ಇವುಗಳೇನಾಗಿದೆ, ಅದು ನಿಷ್ಕಾಮವಾಗಿ ಅವರು ಆಚರಣೆ ಮಾಡಿರುವುದರಿಂದ ಅಶ್ವಮೇಧಾದಿ ರಾಜಸೂಯಾದಿಗಳಿಂದ ಅವು ಒಂದು ರೀತಿಯಾಗಿ ಹೆಸರಿಗೆ ನೈಮಿತ್ತಿಕ ಅಂತ ಆದರೂ ಈ ಕಾಮ್ಯಕರ್ಮಗಳನ್ನು ಏತಾದೃಶ ವಿಶೇಷಣ ತ್ಯಾಗೇನ ತ್ಯಾಗವನ್ನು ಸನ್ಯಾಸ ಅಂತ ಹೇಳಿದ್ದಾರೆ. ಇದು ಒಂಚೂರು ಇನ್ನೊಂಚೂರು ಹೇಳಿ ಮುಗಿಸ್ಬಿಡ್ತೀನಿ. ಕಾರೀರೇಷ್ಟ್ಯ ಯಜೇತ ಅನ್ನೋದೇನಿದೆ, ಇದು ನಿತ್ಯ ಕಾಮ್ಯಕರ್ಮ ಅಂತ ಕರೆದಿದ್ದಾರೆ. ಇದನ್ನು ಪುತ್ರಕಾಮ ಪುತ್ರೇಷ್ಟ್ಯ ಯಜೇತ ಅಂತ. ಇದನ್ನು ಫಲ ಅನಭಿಸಂಧಾನೇನ ಮಾಡಲಿಕ್ಕೆ ಬರಲ್ಲ. ಯಾಕೆ? ಇಲ್ಲೂ ಅದೇ ಅಂಶ ಇದೆಯಲ್ಲ. ಯಾರೋ ಒಬ್ಬರಿಗೆ ಮಕ್ಕಳಾಗಿಲ್ಲ, ಅವರು ಸಂತಾನೋದ್ದೇಶೇನ ತಾವು ಪುತ್ರೇಷ್ಟಿಯನ್ನು ಮಳೆಯಾಗಿಲ್ಲೋದು ಮಾಡ್ತಾರೆ, ನಾನು ನಿಷ್ಕಾಮವಾಗಿ ಮಾಡ್ತೇನೆ, ಮಾಡ್ಬೋದಲ್ಲ ಅನ್ನೋದಕ್ಕೆ ಟೀಕಾರಾಯರೇ ಉತ್ತರ ಹೇಳ್ತಾರೆ. ಇದಕ್ಕೆ ಇದು ನಮಗೆ ಬಂದಿದ್ದಲ್ಲ, ಪ್ರಾಚೀನರ ಆಚರಣೆನೂ ಒಂದು ಪ್ರಮಾಣ. ಆಚಾರಶ್ಚೈವ ಸಾಧೂನಾಂ. ಜನಕ ಪ್ರಭೃತಿಗಳು ಏನು ಮಾಡ್ಯಾರೋ ಅದ್ರ ಮೇಲೆ ನಿರ್ಣಯ ಅಂತಾರೆ. ಜನಕ ಪ್ರಭೃತಿಗಳೆಲ್ಲ ಏನು ಮಾಡ್ಯಾರ? ಅಶ್ವಮೇಧಾದಿಯಾಗಳನ್ನು ನಿಷ್ಕಾಮವಾಗಿ ಮಾಡ್ಯಾರ. ಪುತ್ರಕಾಮೇಷ್ಟಿಯನ್ನು ನಿಷ್ಕಾಮವಾಗಿ ಮಾಡೇ ಇಲ್ಲ. ಅವರು ಕಾರ್ಯರ್ಯಾದಿಗಳನ್ನು ಯಾವುದೂ ಮಾಡಿಲ್ಲ. ಅದಕ್ಕಾಗಿಯೇ ಎಲ್ಲರನ್ನ ಋಷಶೃಂಗರನ್ನು ಕರೆಸಿದ್ರು. ಪುತ್ರ ಆಗಿಲ್ಲ ಅಂಥೇಳಿ ಮಹರ್ಷಿಗಳನ್ನು ಕರೆದು ಮಾಡಿದ್ರು. ಅವರು ಅದನ್ನು ಅನುಷ್ಠಾನ ಮಾಡಿಲ್ಲ, ಮಹರ್ಷಿಗಳು ದೊಡ್ಡವರು. ಅದಕ್ಕಾಗಿ ಅದನ್ನು ನಿಯತಕಾಮ್ಯ ಅಂತ ಕರೆದೀವಿ. ಇದನ್ನು ಅನುಷ್ಠಾನ ಅಶ್ವಮೇಧಾದಿಗಳನ್ನು ನಿಷ್ಕಾಮವಾಗಿ ಅನುಷ್ಠಾನ ಮಾಡ್ಯಾರ. ಅದಕ್ಕಾಗಿ ಇವುಗಳನ್ನು ವೈಕಲ್ಪಿಕ ಕಾಮ್ಯ ಫಲಗಳು ಅಂತ ನಾವು ಕರೆದೀವಿ ಅಂತ ವ್ಯವಸ್ಥೆಯನ್ನು ಮಾಡ್ತಾರೆ. ಹಾಗಾದ್ರೆ ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅನ್ನೋ ಒಂದೆರಡು ಈಗ ಏನಂದ್ರೆ ರಾಜಸೂಯ ಯಾಗವನ್ನ ಭೀಮಸೇನ ದೇವರು ಮಾಡಿದ್ದು ಸಕಾಮವಾಗಿಯೋ ನಿಷ್ಕಾಮವಾಗಿಯೋ ಅಂತ ಕೇಳಿದರೆ ರಾಜಸೂಯ ಯಾಗವನ್ನು ಸಕಾಮವಾಗಿಯೇ ಮಾಡ್ಯಾರ. ಯಾಕೆ ಹಂಗೆ ಮಾಡ್ತಾರೆ ಅಂತ ಕೇಳಿದ್ರೆ ಅವ್ರದ್ದು ಆಧಿಕಾರಿಕ ದೇವಾನಾಂ ಸ್ವಾಧಿಕಾರಾಭಿಕಾಮನಂ ಭವತಿ ಪ್ರೀತಯೇ ವಿಷ್ಣೋ ಅಂತಿದ್ದದ್ದಕ್ಕಾಗಿ ಅವ್ರಿಗೆ ಮುಂದೆ ಬ್ರಹ್ಮ ಪದವಿ ಬರ್ತದೆ ಅಂತ ಗೊತ್ತಿದ್ದದ್ದಕ್ಕಾಗಿ
ಇದು ಮಾಡಿದ್ದಕ್ಕೆ ಬ್ರಹ್ಮ ಪದವಿ ಬರ್ತದೆ ಆದ್ದರಿಂದ ಅವ್ರಿಗೆ ಮಾಡಿದ್ದವ್ರು ಸಕಾಮವಾಗೇ ಮಾಡ್ಯಾರ, ಅವ್ರಿಗೆ ವಿಹಿತ ಆಗಿದೆ, ಅದು ಒಂದು ರೀತಿಯಿಂದ ಬಾಧಕಲ್ಲ. ಶ್ರೀನಿವಾಸ ತೀರ್ಥಾಚಾರ್ಯ ಇದಕ್ಕೆ ಹೇಳ್ತೀನಿ ನಾನು ಪೂರ್ಣ ಅಲ್ಲಿ ಮುಗಿಸ್ತೀನಿ. ಒಂದ್ ನಿಮಿಷ ಈ ಮಾತಿಗೆ ನಾನು ಒಂದು ಮುಗಿಸ್ತೀನಿ. ನಿಮಿಷ ನಾ ಮಾತು ಮುಗಿಸ್ತೀನಿ. ನಾ ಇನ್ನು ಎಲ್ಲ ಇದಕ್ಕೆ ಅಂಶಕ್ಕೆ ಇಲ್ಲ. ಇಲ್ಲಿ ಏನದ ಅಂತಂದ್ರ ಪ್ರಧಾನವಾಗಿ ಬ್ರಹ್ಮಪದ ಪ್ರಾಪ್ತಿ ಅಲ್ಲ, ವಿಷ್ಣು ಪ್ರೀತಿ ಅಂತ ನೀವೇ ಹೇಳಿಗೆತೀರಿ. ವಿಷ್ಣು ಪ್ರೀತ್ಯರ್ಥನೇ ಅದು. ಅದು ಕಾಮನ ಅನ್ನೋದು ಅಲ್ಲ ಅನ್ಸ್ಕೊಳ್ಳಲ್ಲ. ಅದು ಈಗ ಅದು ಅಲ್ಲ, ಅದು ಕಾಮನ ಅಂತ ಅನ್ಸ್ಕೊಳ್ಳಲ್ಲ. ಈಗ ವಿಷ್ಣು ಪ್ರೀತಿ ಪ್ರಧಾನ ಅಂತಂದ್ರೆ ಎರಡು ರೀತಿಯಿಂದ ಅವ್ರದ್ದು ದೇವತೆಗಳು ಮಾಡುವಂತಹ ಕರ್ಮಗಳು ಹೇಗಿರ್ತದೆ ಅಂತಂದ್ರೆ ನಮ್ಮ ಕರ್ಮದಂತೆ ಇರೋದಿಲ್ಲ. ಅವರು ಸಕಾಮವಾಗಿ ಮಾಡಿದ್ರು ವಿಷ್ಣು ಪ್ರೀತ್ಯುದ್ದೇಶಕವಾಗಿಯೇ ಅದಿರ್ತದೆ. ಯಾಕೆಂದರೆ ಭವತಿ ಪ್ರೀತಯೇ ವಿಷ್ಣೋಹೋ. ಆದ್ದರಿಂದಾಗಿ ಅವ್ರಿಗೆ ಇನ್ನೂ ಒಂದು ಬ್ರಹ್ಮಕಲ್ಪ ತನಕ ಅದು ಬ್ರಹ್ಮ ಪದವಿ ಆಳುವುದಕ್ಕೆ ಅದು ನಿಮಿತ್ತ ಆಗ್ತದೆ. ಯದ್ಯಪಿ ಪ್ರಾರಬ್ಧ ಇದ್ರು ಇದು ಒಂದು ನಿಮಿತ್ತವಾಗಿ ಸರಿ ಆಚಾರ್ಯ, ವೈಲಕ್ಷಣ್ಯ ಬಂತು, ಅದ್ರ ತಾವತ್ತ ಏನು ಪರಿಹಾರ ಏನು ಹೇಳಿದ್ರಿ ನೀವು? ಹಾಗಾಗಿ ಅವರು ಸಕಾಮವಾಗಿ ಹೇಗೆ ಮಾಡ್ತಾರೆ ಅಂದ್ರೆ ಮಾಡ್ತಾರೆ. ಅವ್ರ ಅಧಿಕಾರಿಕರು ಆ ಕಾಮನ ಸಕಾಮ ಅಂತ ಅನ್ಸ್ಕೊಳ್ಳಲ್ಲ. ಅದು ಒಂದು ರೀತಿಯಿಂದ ಅದು ವಿಶಿಷ್ಟವಾದದ್ದು. ಅದು ದೇವತೆಗಳದು ವಿಶಿಷ್ಟ ದೇವತೆಗಳು ಅಪರೋಕ್ಷ ಜ್ಞಾನಿಗಳು ಮುಗಿದಿದೆ, ಪ್ರಶ್ನೆ ಬರೋದಿಲ್ಲ. ಮತ್ತೆ ಯಾಕೆ ಚರ್ಚೆ ಏನ್ ಮಾಡ್ತೀರಿ? ಒಂದು ನಿಮಿಷ ಏನ್ ಮಾಡ್ತೀರಿ? ಒಂದು ನಿಮಿಷ. ಆಮೇಲೆ ಇನ್ನೊಂದು, ಅಶ್ವಮೇಧಾದಿ ಯಾಗಗಳು ಸ್ವಯಜ್ಞಾದೀನ್ ಪರಿತ್ಯಜ್ಯ ನಿರಯಂ ಯಾತ್ಯ ಸಂಶಯಂ ಅಂತನ್ನೋ ಕಡೆಗೆ ಹೇಳಿದ್ದಕ್ಕಾಗಿ ಸಪ್ತ ಪಾಕ ಸಂಸ್ಥಾ, ಸಪ್ತ ಸೋಮ ಸಂಸ್ಥಾ, ಸಪ್ತ ಹವಿಸ್ ಸಂಸ್ಥಾ ರೂಪವಾದ 21 ಮಹಾಯಾಗಗಳೇನಿದೆ ಇವೆಲ್ಲವೂ ನಿಯತವಾದದ್ದು, ನಿತ್ಯವಾದ ಕರ್ಮಗಳೇನೆ. ಇನ್ನು ಆದ್ದರಿಂದಾಗಿ ಇದು ಒಂದು ಈ ವಿಷಯ ರಾಜಸೂಯ ಅಶ್ವಮೇಧ ಯಾಗಲ್ಲ. 3ನೇ ಅಧ್ಯಾಯ ಕರ್ಮಯೋಗದೊಳಗೆ ಅರ್ಜುನ ಪ್ರಶ್ನೆ ಮಾಡ್ತಾನೆ, ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ ಅಂತ ಕೇಳ್ತಾನೆ. ಈಗ ಶಮದಮಾದಿಗಳಿಂದಲೇ ಪ್ರೀತಿಯಾಗಿ ಮೋಕ್ಷ ಸಿಗ್ತಾ ಇರುವಾಗ ಈ ಯುದ್ಧಾದಿ ರೂಪವಾದ ಕರ್ಮವನ್ನು ಮಾಡಿ ನನ್ನ ಪ್ರೀತಿಗಾಗಿ ನೀನು ಮಾಡು ಅಂತ ಹೇಳ್ತಾ ಇರುವಾಗ ಇದು ಸುಲಭವಾಗಿ ಸಾಧ್ಯವಾಗಿರುವ ಶಮದಮಾದಿಗಳಿಂದಲೇ ಮೋಕ್ಷ ಸಿಗ್ತಾ ಇರುವಾಗ ಯಾಕೆ ತತ್ಕಿಂ ಕರ್ಮಣಿ ಘೋರವಾಗಿರೋ ಯುದ್ಧಾಖ್ಯೆ ಕರ್ಮಣಿ ಯಾಕೆ ನಿಯೋಜಯಸಿ ಅಂತ ಅರ್ಜುನ ಪ್ರಶ್ನೆ ಮಾಡಿದಾಗ ಅದಕ್ಕೆ ಜನಕಾದಿಗಳ ಉತ್ತರವನ್ನು ಕೊಟ್ಟು, ನೀನು ಅಧಿಕಾರಿಕನಾದದ್ದರಿಂದಾಗಿ ಇದು ಕಾಮ್ಯವಾದರೂ ಕೂಡ ನನ್ನ ಪ್ರೀತಿಗೋಸ್ಕರವಾಗಿ ಮಾಡು. ಆದ್ದರಿಂದ ಯುದ್ಧಾದಿ ಕರ್ಮಗಳು ಯದ್ಯಪಿ ಅವು ಪರಮಾತ್ಮನ ಪ್ರೀತಿಗೆ ಕಾರಣವಾಗಿವೆ ಮತ್ತು ರಾಜ್ಯ ಭೋಗಕ್ಕೂ ಐಶ್ವರ್ಯಕ್ಕೂ ಕಾರಣವಾಗಿವೆ. ಆದ್ದರಿಂದಲೇನೆ ಇದು ವೈಕಲ್ಪಿಕ ಕಾಮ್ಯ ಅಂತ ಹೇಳಿಕೊಟ್ಟು, ನೀನು ಯುದ್ಧವನ್ನು ರಾಜ್ಯಕ್ಕಾಗಿ ಮಾಡಬೇಡ, ಭೋಗಕ್ಕಾಗಿ ಮಾಡಬೇಡ, ನನ್ನ ಪ್ರೀತಿಗಾಗಿ ಮಾಡು ಅಂತ ವೈಕಲ್ಪಿಕ ಕಾಮ್ಯವನ್ನು ಯುದ್ಧಾದಿ ಕರ್ಮಗಳು ಘೋರವಾದರೂ ಮಾಡಬೇಕು ಅಂತ ತೃತೀಯ ಅಧ್ಯಾಯದೊಳಗೆ ವ್ಯವಸ್ಥೆಯನ್ನು ಮಾಡಲ್ಲ. ಇದನ್ನು ಹೇಳಿದಾಗ್ಲೇನೆ ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಶನ ಎನ್ನೋ ವಾಕ್ಯ ಉಪಪನ್ನ ಆಗೋದಿಲ್ಲ ಅಂದ್ರೆ ಆಗೋದೇ ಇಲ್ಲ. ಆ ವಾಕ್ಯನ ಹೇಳಿಸ್ಬೇಕಂದ್ರೆ ವೈಕಲ್ಪಿಕ ಕಾಮ್ಯ ಫಲಗಳನ್ನ ಹೇಳಬೇಕು ಅಂದಾಗ್ಲೇ ವಾಕ್ಯ ಮಾಡೋದು. ಅದಕ್ಕಾಗಿ ಮುಂದೆ ಹೇಳುವಾಗ ಕ್ಷತ್ರಿಯಾಣಂ ಪರಮೋ ಧರ್ಮ ಅದು ಒಂದು ನಿಮಿಷ ಅದು ಕಾಮ್ಯ ಅಲ್ಲ. ಅದು ಅವರಿಗೆ ನಮಗೆ ಹೇಗೆ ಪಾಠ ಪ್ರವಚನಗಳು. ಒಂದು ನಿಮಿಷ ಆಚಾರ್ಯ ಶ್ರೀನಿವಾಸ ತೀರ್ಥಾಚಾರ್ಯ, ಒಂದು ನಿಮಿಷ ಮುಗಿಸ್ತೇನೆ. ಅವರು ನಮಗೆ ಹೆಂಗೆ ಸ್ನಾನ ಸಂಧ್ಯಾವಂದನ ಜಪಾದಿಗಳು ನಿಯತವಾದದ್ದು, ಹಂಗೆ ಕ್ಷತ್ರಿಯಾಣ ದುಷ್ಟ ನಿಗ್ರಹ ಅಂತನ್ನೋದು ಅವರ ಸ್ವರ್ಣಾಶ್ರಮೋಚಿತವಾದಂತಹ ಕರ್ಮನೇ. ಅದು ಬರ್ತದೆ ಕಥಿತಂ. ಅದು ಈಗ ನಿಮಗೆ ಹೆಂಗೆ ಶ್ರೀನಿವಾಸ ತೀರ್ಥಾಚಾರ್ಯ ನಾನು ಹೇಳ್ತೀನಿ, ಅದಕ್ಕೆ ಉತ್ತರ ಹೇಳ್ತೀನಿ. ಬರ್ತದ ಜೊತೆಗೆ ಸ್ವರ್ಗಾದಿಗಳ ಉದ್ದೇಶದಿಂದಾಗಿ ಮಾಡೋದಲ್ಲ. ಆದರೆ ಸ್ವರ್ಗಾದಿಗಳ ಉದ್ದೇಶ ಇಲ್ಲದೆ ಇದ್ದರೂ ಅವನು ಕ್ಷತ್ರಿಯಾಣ ಪರಮೋ ದುಷ್ಟ ನಿಗ್ರಹ ಅನ್ನೋದು ಪರಮೋ ಧರ್ಮ, ಅವರಿಗೆ ವಿಹಿತವಾದ ಕರ್ಮ. ಅದಕ್ಕೇನೆ ಮುಂದೆ ಹೇಳೋ ಕಾಲಕ್ಕೆ 18ನೇ ಅಧ್ಯಾಯದಲ್ಲಿ ಶೌರ್ಯಂ ಇತ್ಯಾದಿ ಮಾತುಗಳನ್ನು ಹೇಳ್ತಾ ದಾಕ್ಷ ಇತ್ಯಾದಿ ವಿಹಿತ ಕರ್ಮ ಹೇಳ್ತಾರೆ. ಅವರದ್ದು ಮಾಡಬೇಕು. ನೀ ಸಕಾಮ ಇರು ಬಿಡು, ನೀವು ಮಾಡ್ಬೇಕು. ಮಾಡದೇ ಇದ್ದವ್ರು ಆಚಾರ್ಯ ಹಾಗಾಗಿ ಅದು ಶ್ರೀನಿವಾಸ ತೀರ್ಥಾಚಾರ್ಯ ನೀವೇನು ಹೇಳಿ ಹೊರಟ್ರೆ ಪ್ರತಿಜ್ಞೆ ಮಾಡಿ ಕರ್ಮ. ಶ್ರೀನಿವಾಸ ತೀರ್ಥಾಚಾರ್ಯ ನೀವೇನು ಹೇಳ್ತಾ ಇದ್ದೀರಿ ಪ್ರತಿಜ್ಞೆ ಮಾಡ್ರಿ. ಮೊದಲ ನೀವು ಹೇಳೋ ಅಂಶ ಯಾವುದು? ಕ್ಷತ್ರಿಯರು ಮಾಡ್ಯಾರೆ, ಮತ್ತೆ ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಅವರು ಮಾಡ್ಯಾರೆ ಯುದ್ಧ. ಶ್ರೀನಿವಾಸ ತೀರ್ಥಾಚಾರ್ಯ ನೀವು ಹೇಳುವ ಅಂಶವನ್ನ ಪ್ರತಿಜ್ಞೆ ಹೀಗೆ ಅಲ್ಲ ಅಂತ ಪ್ರತಿಜ್ಞೆ ಮಾಡಿ ಹೇಳ್ರಿ. ನೀವೇನು ಹೇಳಿಗೆತ್ತೀರಿ ಅಂತ ಅರ್ಧಿ ಆಗ್ತದೆ. ಯುದ್ಧ ಅನ್ನೋದು ಸಕಾಮ ಕರ್ಮ, ಸ್ವರ್ಗಾದುದ್ದೇಶನ ಮಾಡೋದು ಕರ್ಮ. ಈಗ ನೀನು ಸ್ವರ್ಗಾದುದ್ದೇಶವನ್ನು ಇಟ್ಕೊಳ್ಳಬೇಡ, ನೀನು ಪ್ರೀತ್ಯರ್ಥವಾಗಿ ಮಾಡು. ಆದ್ದರಿಂದ ನಿತ್ಯ ಕಾಮ್ಯ ವೈಕಲ್ಪಿಕ ಕಾಮ್ಯವ. ಈಗ ಪುತ್ರ ಕಾಮ್ಯಗಳು ನಿತ್ಯ ಕಾಮ್ಯ, ರಾಜ ಯಜ್ಞಾದಿಗಳು ಅಶ್ವಮೇಧಾದಿಗಳು ವೈಕಲ್ಪಿಕ ಕಾಮ್ಯ. ಇಷ್ಟು ವ್ಯವಸ್ಥೆ.
ರಾಜ ಯುದ್ಧ ಯೇಷಾಂ ಆಚಾರ್ಯ ಯೇಷಾಂ ಫಲಂ ಮೋಕ್ಷಾತಿರಿಕ್ತ ವಿಷ್ಣು ಪ್ರೀತ್ಯತಿರಿಕ್ತ ಫಲಂ ವೇದೇಶು ಉಕ್ತಂ. ಅವೆಲ್ಲ ಕರ್ಮಗಳು ಸಕಾಮ, ಅವನ್ನು ನೀನು ಸಕಾಮತಯ ಮಾಡಬೇಡ ಅಂತ ಹೇಳಿದ್ದು. ಅಲ್ಲಲ್ಲ, ಅವ್ರು ಶ್ರೀನಿವಾಸ ತೀರ್ಥಾಚಾರ್ಯ ಹೇಳ್ತಾ ಇರೋದು ಒಂದು ಅಂಶ. ಬೇರೆ ಪ್ರಶ್ನೆ ಅಂದರೆ ಈ ಕಾರ್ಯರ್ಯಾದ ಯಾಗಗಳನ್ನು ಬ್ರಹ್ಮಾದಿಗಳು ಮಾಡಬೇಕಾದ್ರೆ ಆವಾಗ ಕಾಮನೆಯನ್ನು ಅಪೇಕ್ಷೆ ಪಡ್ತಾರೋ ಪಡೋದಿಲ್ವೋ? ಪಡ್ತಾರೆ ಅಂತಾದರೆ ಸಕಾಮ ಕರ್ಮವನ್ನು ಮಾಡ್ತಾರೆ ಅಂತ ಅರ್ಥನ, ಅಥವಾ ಅದಕ್ಕೆ ವಿಷ್ಣು ಪ್ರೀತಿಗಾಗಿ ಮಾಡಿದರೆ ಅದು ವೈಕಲ್ಪಿಕ ಕಾಮ್ಯ ಆಯಿತು ಅಂತ ಪ್ರಶ್ನೆ. ಅದಕ್ಕೆ ಅದೇ ಆ ಅಂಶವನ್ನ ನಾನು ತೆಗೆದುಕೊಂಡು ಆ ಪ್ರಶ್ನೆಗೆ ಹೇಳ್ತೀನಿ. ಈಗ ಅವರು ಬ್ರಹ್ಮಾದಿಗಳನ್ನು ತೆಗೆದುಕೊಂಡ್ರು, ದೇವತೆಗಳನ್ನು. ಅದಕ್ಕಾಗಿ ನಾನು ಅಂಶವನ್ನೇನು ಹೇಳಿದೆ ಅಂತಂದರೆ, ಜನಕಾದಿಗಳು ಅನ್ನುವ ಸ್ಪೆಷಲ್ ಮಾತನ್ನು ಬೆಳೆಸಿ ಹೇಳಿ ನಾನು. ಅವರು ಬ್ರಹ್ಮಾದಿಗಳು ದೇವತೆಗಳನ್ನು ಬಿಟ್ಟು ಈ ಭೂಲೋಕದಲ್ಲಿ ಬಂದಿರುವಂತಹ ಜನಕಾದಿಗಳು ಋಷ್ಯಾದಿಗಳು ಏನಿದ್ದಾರೋ ಅವ್ರು ಏನು ಆಚರಣೆ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಹೊರಟಿವಿ ನಾವೀಗ. ಒಂದು ನಿಮಿಷ, ಅಂದರೆ ಈಗ ಕರ್ಮದ ಲಕ್ಷಣವನ್ನು ನಾವು ಮಾಡ್ತಾ ಇರೋದು ಅಧಿಕಾರಿಗಳನ್ನ ನಮ್ಮನ್ನು ಉದ್ದೇಶ ಇಟ್ಕೊಂಡು ಅಂತ ಅನ್ಲಿಕ್ಕೆ ಬರಂಗಿಲ್ಲ. ಕರ್ಮದ ಲಕ್ಷಣ ಒಂದೇ ಇರುತ್ತೆ. ಹೌದು ಹೌದು, ಆದರೆ ಮೇಲೆ ವೈಕಲ್ಪಿಕ ಕಾಮ್ಯತ್ವವನ್ನು ಹೇಳೋದು ಆ ಅಂಶದಲ್ಲಿ ಕರ್ಮಕರಣ ನಿತ್ಯ ಯಾವುದು ಅದು ವೈಕಲ್ಪಿಕ ಕಾಮ್ಯತ್ವವನ್ನೇನು ಆಚಾರ ಕೊಟ್ಟಾರೆ, ಇದು ಮೀಮಾಂಸಕರು ಕೊಟ್ಟಿರೋದಲ್ಲ, ಇದು ನಮ್ಮ ಆಚಾರ್ಯರೇ ಹೊಸದಾಗಿ ಹೇಳಿರುವಂಥದ್ದು. ಈ ಅಂಶಕ್ಕೆ ಸಮಾಧಿಯಾಗಿ ನಾನು ಅನೇಕಗಳನ್ನು ಸಂಗ್ರಹನೂ ಮಾಡೀನಿ. ಅಂದರೆ ವೈಕಲ್ಪಿಕ ಕಾಮ್ಯ ಅಂತ ಹೇಳಿರೋದು ಮೀಮಾಂಸರಲ್ಲಿಯೂ ಇದೆ ಅನ್ನೋದನ್ನು ನಾನು ಕೆಲವೊಂದು ಈ ಸಂಗ್ರಹದಲ್ಲಿ, ಇವತ್ತಿನ ಉಪನ್ಯಾಸದ ಸಂಗ್ರಹದಲ್ಲಿ ಕೆಲವರು ಹೇಳಿರುವ ತರ್ಕ ಪ್ರಕಾಶಾಂತ್ ಸ್ಥಿತಿಕಂಠಿ ಅಂತ ಬರೆದಿರುವಂತಹ ವ್ಯಕ್ತಿ, ನ್ಯಾಯ ವೈಶೇಷಿಕ ಉಭಯ ಸಮ್ಮತವಾದಂತಹ ಗ್ರಂಥವನ್ನು ತೆಗೆದುಕೊಂಡು ಮಾಡಿರುವಂಥವ್ರು. ಅವರೂ ಕೂಡ ಏನು ಮಾಡ್ಯಾರ ಅಂತಂದ್ರೆ, ಈ ನಿತ್ಯ ಕರ್ಮಗಳಲ್ಲಿ ಫಲವನ್ನು ಹೇಳುವ ಸಂದರ್ಭದಲ್ಲಿ ಇದಕ್ಕೆ ಫಲವನ್ನು ಒಂದು ನಿಮಿಷ ದೇವರು ಬರ್ತಾ ಇದ್ದಾರೆ, ಎಲ್ಲರೂ ಕೂಡ ಅಂತ ಒಂದೇನೋ ಸಂಧ್ಯಾವಂದನೆ ಮಾಡಬೇಕಾಗಿದೆ, ದೇವ್ರ ಪೂಜೆ ಮಾಡಬೇಕಾಗಿದೆ, ನಿತ್ಯ ಕರ್ಮ ಮಾಡಬೇಕಾದಾಗ ಸಕಲ ಅಂಗಗಳು ಬೇಕೇ ಬೇಕೋ ಅಥವಾ ಅಂಗವಿಕಲವಾದರೆ ನಡೀತದೋ ಅಂತನ್ನುವ ಪೂರ್ವಪಕ್ಷವನ್ನೇ ತೆಗೆದುಕೊಂಡು ಅಲ್ಲಿ ಸರ್ವಾಂಗೋಪೇತವಾಗಿಯೇ ಮಾಡಬೇಕು, ಅಂಗವಿಕಲವಾದರೆ ಫಲ ಬರೋದೇ ಇಲ್ಲ. ಭಾವನಾಂಶಸ್ಯ ಕಥಂಭಾವಸ್ಯ ಸರ್ವಾಂಗೈರೇವ ಪರಿಪೂರ್ಣೇನ ಅಂತ ಹೇಳಿ, ಭಾವನಾಂಶ ಅದು ಸರ್ವಾಂಗಗಳಿಂದೇ ಪೂರ್ಣವಾಗಿರುವುದರಿಂದ ಸರ್ವಾಂಗೋಪೇತವಾಗಿಯೇ ಮಾಡಬೇಕು ಅನ್ನುವ ಪೂರ್ವಪಕ್ಷವನ್ನು ತೆಗೆದುಕೊಂಡು ಸಿದ್ಧಾಂತವನ್ನು ಹೇಳುವಂತಹ ಸೂತ್ರ ವಿಗುಣೆ ಫಲನಿರ್ವೃತ್ತಿ ಅಂಗಪ್ರಧಾನ ಭೇದಾತ್ ಅನ್ನೋ ಸೂತ್ರ. ನಿತ್ಯ ಕರ್ಮಗಳು ಏನು ಅಗ್ನಿಹೋತ್ರ ದರ್ಶ ಪೂರ್ಣಮಾಸಾದಿಗಳಿದೆ, ಅಲ್ಲಿ ಫಲನಿರ್ವೃತ್ತಿ ಅಂದರೆ ಫಲ ಅಂತ ಯಾವುದ್ರ ಬಗ್ಗೆ ಮಾತಾಡಲ್ಲ. ಫಲ ಅನ್ನೋದು ಮೀಮಾಂಸಕರು ಕೊನೆಗೆ ಇಲ್ಲಿ ಮಾಡ್ಕೊಳ್ಳೋದು ಪ್ರತ್ಯವಾಯ ಪರಿಹಾರ ಅನ್ನೋದನ್ನೇ ಫಲ ಅಂತ ನಿಷ್ಪಾದನೆ ಮಾಡ್ತಾರೆ. ಇದು ಅಂಗಗಳು ವಿಕಲವಾದರೂ ಕೂಡ ಒಂದೇ ಒಂದು ಪ್ರಧಾನ ಅಂಗದಿಂದ ನಮಗಿದು ಬರ್ತದೆ, ಪರಿಪೂರ್ಣವಾದ ಫಲಗಳಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆ ನಿತ್ಯವಾದ ಕರ್ಮಗಳಲ್ಲಿ ಅಂಗವಿಕಲವಾದರೂ ಕೂಡ ನಿರ್ವೃತ್ತಿ ಅಂದರೆ ಫಲಪ್ರಾಪ್ತಿ ಆಗ್ತದೆ, ಪ್ರತ್ಯವಾಯ ರೂಪವಾದ ಫಲಪ್ರಾಪ್ತಿ ಎನ್ನುವುದು ಹಾಗೇ ಆಗ್ತದೆ ಅಂತ ಹೇಳ್ತಾರೆ. ಅದನ್ನು ಬಿಟ್ಟು ಬೇರೆ ಕರ್ಮಗಳು ಇಲ್ಲದೆ ಹೋದರೆ ಪ್ರವೃತ್ತಿಯಾಗೋದು ಹೇಗೆ ಅಂತಂದರೆ, ಅದನ್ನೂ ಪ್ರಶ್ನೆಯನ್ನು ತೆಗೆದುಕೊಂಡು ಪ್ರತ್ಯವಾಯ ಅನುತ್ಪತ್ತ್ಯರ್ಥ ಪ್ರವೃತ್ತಿ ನತು ತದತಿರಿಕ್ತ ಫಲಾರ್ಥ ಅಂತನೋ ನಿರ್ಣಯವನ್ನು ಮಾಡ್ತಾರೆ. ಪ್ರತ್ಯವಾಯವಾದ ಪರಿಹಾರನೇ ಫಲನೇ ಹೊರತು ಅದನ್ನು ಬಿಟ್ಟು ಬೇರೆ ಫಲ ಅನ್ನೋದಿಲ್ಲ. ಯಾಕೆ ಅಂದರೆ ಇನ್ನೂ ಇದರ ಮೇಲೆ ತೆಗೆದುಕೊಂಡು ಹಾಗಾದರೆ ನಿತ್ಯ ಕರ್ಮಗಳಿಗೆ ಫಲಶ್ರುತವಾಗಿಲ್ಲ ಅಂದರೆ ವಿಶ್ವಜಿತ ಯಜೇತ ಅಂತೇಳಿ ವಿಶ್ವಜಿನ್ಯಾಯದಿಂದ ಸ್ವರ್ಗವನ್ನೇ ಫಲವನ್ನು ಕಲ್ಪನಾ ಮಾಡ್ಬಿಡ್ಬೋದಲ್ಲ ಸಿಂಪಲ್ಲಾಗಿ, ಅದಂತ ಹೇಳಿಬಿಟ್ಟಿದ್ದಾರೆ. ಸ್ವರ್ಗ ಸರ್ವಾನ್ ಪ್ರತ್ಯವಿಶಿಷ್ಟತ್ವಾತ್ ಅಂಥೇಳಿ ಅದನ್ನೇ ಹೇಳ್ಬೋದಲ್ಲ ಅಂತ ಪ್ರಶ್ನೆ ತಗೊಂಡು ಆಚಾರ್ಯರ ಸಿದ್ಧಾಂತಕ್ಕೆ ಹೋಲುವಂತೆ ಮಾತಾಡ್ತಾರೆ. ಏನಂತಂದರೆ ನಿತ್ಯ ಕರ್ಮಗಳಲ್ಲಿ ಮುಮುಕ್ಷುಗಳು ಅಧಿಕಾರಿಗಳಾಗಿರ್ತಾರೆ ಪ್ರಧಾನವಾಗಿ ಅಂತಾರೆ ಅವರು. ಮುಮುಕ್ಷುಗಳು ಅಧಿಕಾರಿಗಳು, ಸ್ವರ್ಗ ಅಂತಾಗಿಬಿಟ್ರೆ ಸ್ವರ್ಗವನ್ನು ಅವ್ರು ಅಪೇಕ್ಷಣೆ ಪಡೋದಿಲ್ಲ. ಅದೇ ಮಾತನ್ನು ಹೇಳ್ತಾರೆ, ಮುಮುಕ್ಷೂಣಾಂ ಅನಭಿಪ್ರೇತತ್ವಾತ್. ಮುಮುಕ್ಷುಗಳಿಗೆ ಇದ್ಯಾವುದು ಸ್ವರ್ಗಾನ ಅನಪೇಕ್ಷಿತನೇ. ಪ್ರತ್ಯವಾಯ ಪರಿಹಾರಸ್ತು ತೈರಪಿ ಇಷ್ಯತೇವ ಅಂತಾರೆ. ಪ್ರತ್ಯವಾಯ ಪರಿಹಾರ ಅವರಿಗೂ ಬೇಕು. ಯಾಕೆ ಅಂದರೆ ಪಾಪ ಬಂತು ಅಂತಾದರೆ ಏತಜ್ಜನ್ಮೋಪಾರ್ಜಿತವಾದಂತಹ ಪಾಪದಿಂದ ಜನ್ಮಾಂತರ, ಮತ್ತಲ್ಲಿ ಅಕರಣ ನಿಮಿತ್ತಕವಾದ ಪಾಪ, ಹೀಗೆ ಸಂಸಾರದಲ್ಲಿ ಪರಿವರ್ತನ ಮಾಡ್ತಾ ಬರಬೇಕಾಗ್ತದೆ. ಅದಕ್ಕಾಗಿ ಪ್ರತ್ಯವಾಯ ಪರಿಹಾರ ಅಂತಾಗಿಬಿಟ್ರೆ, ಪ್ರತ್ಯವಾಯ ಪರಿಹಾರ ಅನ್ನೋದು ಮೋಕ್ಷಾರ್ಥಿನಾಪಿ ಅವಶ್ಯಂ
ಪಾಪಕ್ಷಯ ಏಷಿತವ್ಯ ಏವ ಸಮೀಹಿತ ಫಲಾಯ. ಸಮೀಹಿತ ಫಲ ಅಂದರೆ ಮೋಕ್ಷ. ಅದಕ್ಕಾಗಿ ಯಾಕಂದರೆ ಜನ್ಮ ನಿಲ್ಲಬೇಕು ಅಂತಾದರೆ ಅವರು ತಾವು ಪ್ರತ್ಯವಾಯ ಪರಿಹಾರಕ್ಕಾಗಿರುವಂತಹ ನಿತ್ಯ ಕರ್ಮಗಳನ್ನು ಮಾಡ್ತಾನೇ ಇರಬೇಕು. ಹಾಗಾದರೆ ನಿತ್ಯ ಫಲಕ್ಕೆ ವಿಶ್ವಜಿನ್ಯಾಯದಿಂದ ಸ್ವರ್ಗವನ್ನು ಫಲವನ್ನು ಕಲ್ಪನಾ ಮಾಡೋದಲ್ಲ, ಪ್ರತ್ಯವಾಯ ಪರಿಹಾರ ಅಂತನ್ನೋದನ್ನು ಹೇಳ್ತಾ ಹೀಗೆ ಅವರು ತಾವು ಸಕಲಾಂಗಗಳು ಬೇಕು ಅನ್ನೋದಲ್ಲ, ಅಂಗಗಳು ವಿಕಲವಾದರೂ ಕೂಡ ಹೇಳ್ತಾರೆ. ಯಾಕಂದರೆ ಪ್ರಾಯಶ್ಚಿತ್ತ ವಿಧಿಯನ್ನು ಕೂಡ ಇದರ ಸಲುವಾಗಿ ಹೇಳಿದ್ದಾರೆ ಅಂಥೇಳಿ, ಮತ್ತು ಶ್ರುತಾಚ ದೃಷ್ಟಂ ಅನ್ನುವ ಸೂತ್ರವನ್ನು ಇನ್ನೊಂದು ಉದಾಹರಣೆ ಮಾಡಿ ನಿತ್ಯಂ ಕರ್ಮ ಯಥಾ ಕಥಂಚಿತ್ ಶ್ರುತಾಂಗ ಪರಿತ್ಯಾಗೇನಾಪಿ ಯಥಾಶಕ್ಯಂಗೋಪೇತಂ ಅನುಷ್ಠಾವ್ಯತ್ವೇನ ಶ್ರುತೌ ಶ್ರುತಂ ಅಂತ ವ್ಯಾಖ್ಯಾನ ಮಾಡ್ತಾ ಯತ್ ಪಯೋ ನ ಸ್ಯಾತ್ ಕೇನ ಜುಹುಯಾತ್. ನಮಗೆ ಪಯ ಸಿಗಲಿಲ್ಲ, ಯಾವುದರಿಂದ ಹೋಮ ಮಾಡಬೇಕು? ಆವಾಗ ವ್ರೀಹಿ ಯವಾಭ್ಯಾಮ್ ಅಂತ ಹೀಗೆ ಕೊಟ್ಟಿದ್ದಾರೆ. ಇದು ಪ್ರತಿನಿಧಿನೂ ಅಲ್ಲ, ಇದೊಂದು ಪ್ರತಿನಿಧಿ ಅಂದರೆ ಅದು ಒಂದು ಪ್ರಧಾನಾಂಗ ಇಲ್ಲ ಅಂತೆ ಹೋಯಿತು. ಇಲ್ಲದೆ ಹೋದರೂ ಕೂಡ ನಿತ್ಯ ಕರ್ಮಗಳಲ್ಲಿ ಚಾತುರ್ಮಾಸ್ಯಾದಿ ವ್ರತಗಳಲ್ಲಿ ದರ್ಶಪೂರ್ಣಮಾಸಾಂಗವಾದವುಗಳಲ್ಲಿ ವಿಹಿತವಾದ್ದರಿಂದ ಪ್ರತ್ಯವಾಯ ಪರಿಹಾರ ಅನ್ನೋದು ಕರ್ಕಾಚಾರ್ಯರು ಹೇಳಿ ಇದನ್ನು ಸಮರ್ಥನ ಮಾಡಿದ್ದಾರೆ ಎನ್ನುವ ವಿಷಯವನ್ನು ಕೂಡ ಹೇಳ್ತಾರೆ. ಹೀಗೆ ನಿತ್ಯ ನೈಮಿತ್ತಿಕ ಕಾಮ್ಯಕರ್ಮಗಳ ಇದರಲ್ಲಿ ವಿಚಾರ ಅನ್ನೋದಿದೆ. ಅದಕ್ಕಾಗಿ ಕಾಮ್ಯಕರ್ಮಗಳನ್ನು ಮಾತ್ರ ಸಕಲಾಂಗೋಪೇತವಾಗೇ ಮಾಡಬೇಕು. ಕಾಮ್ಯೆ ಪ್ರತಿನಿಧಿರ್ನಾಸ್ತಿ ನಿತ್ಯೆ ನೈಮಿತ್ತಿಕೇ ಹಿ ಸಹ ಅಂಥೇಳಿ ಕಾಮ್ಯ ಅನ್ನೋದು ಪ್ರಧಾನವಾಗಿ ನಮಗೆ ಫಲೋತ್ಪಾದಕ್ಕಾಗಿ ಬೇಕಾಗಿರುವುದರಿಂದ ಅಲ್ಲಿ ಪ್ರತಿನಿಧಿಯನ್ನಾಗಲಿ ಇದಾಗೋಲ್ಲ, ಸಕಲಾಂಗೋಪೇತವಾಗಿಯೇ ಮಾಡಬೇಕು ಅನ್ನುವ ಅಂಶವನ್ನು ಹೇಳಿ ಹೀಗೆ ನಿತ್ಯ ನೈಮಿತ್ತಿಕ ಕಾಮ್ಯ ಈ ಕರ್ಮಗಳ ಸ್ವರೂಪವನ್ನು ನಿರ್ಣಯ, ಹಾಗಾದರೆ ಅದರ ಫಲ, ಅನೇಕ ವಿಷಯಗಳ ಜಿಜ್ಞಾಸೆಗಳನ್ನು ಕೂಡ ಇಲ್ಲಿ ಪ್ರಶ್ನೋತ್ತರ ರೂಪದಲ್ಲಿ ಮಾಡಿಕೊಂಡು ಸಿದ್ಧಾಂತವನ್ನು ಮಾಡಿರುವಂಥದ್ದಿದೆ. ಇಂತಹ ಈ ವಿಷಯವನ್ನು ಈ ಸಂದರ್ಭದಲ್ಲಿ ವೆಂಕಟೇಶ ದೇವರ ವಿಶೇಷ ಸನ್ನಿಧಾನೋಪೇತವಾದಂತಹ ಈ ಕ್ಷೇತ್ರದಲ್ಲಿ ಈ ಎರಡು ತೊದಲು ನುಡಿಗಳನ್ನು ಆ ಶ್ರೀನಿವಾಸನ ಪಾದಾರವಿಂದಗಳಲ್ಲಿಯೇ ಅರ್ಪಣೆಯನ್ನು ಮಾಡ್ತೇನೆ. ಅವಕಾಶವನ್ನು ಕೊಟ್ಟಿರುವಂತಹ ಪೂಜ್ಯ ಗುರುಗಳಾದ ಆಚಾರ್ಯರ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ. ಪ್ರೀತೋಸಿ ಮಾಪತೆ ವ್ಯಾಸ ಯದಿ ಕೇನಾಪಿ ಕರ್ಮಣ ಶ್ರೀಮಧ್ವಶಾಸ್ತ್ರಶ್ರವಣೆ ರಥಂ ಮಾಂ ಕುರು ಸರ್ವದಾ. ಶ್ರೀಕೃಷ್ಣಾರ್ಪಣಂ. ಪ್ರತ್ಯವಾಯ ಪರಿಹಾರ ಹೇಳಬೇಕು ಅಂತ ಹೇಳಿದರೆ, ಅಂದರೆ ನಿತ್ಯ ಕರ್ಮಗಳಿಂದ ಪ್ರತ್ಯವಾಯ ಪರಿಹಾರ ಆಗ್ತದ, ಅದೇ ಫಲ ಅಂತ ಹೇಳಿದರೆ, ಲಕ್ಷಣ ಮಾಡಿದ್ದು ಯದ ಅಕಾರಣೇ ಪ್ರತ್ಯವಾಯ ತಾದೃಶವಾದದ್ದು, ಅಂದರೆ ಪ್ರಾಗ್ಭಾವ ಸಂರಕ್ಷಣೆ ಆಗತ್ತೆ ಅನ್ನೋದನ್ನು ಲಕ್ಷಣದಲ್ಲಿ ನಮಗೆ ಗೊತ್ತಾಗ್ತದೆ, ಅದೇ ಅದರ ಫಲ ಅಂತನ್ನೋದು. ಮತ್ತು ಇಲ್ಲಿ ಪ್ರತ್ಯವಾಯ ಪರಿಹಾರ ಅನ್ನೋದು ಫಲ ಅಂತ ಹೇಳಿದರೆ ಎರಡು ಬೇರೆ ಬೇರೆ. ಪ್ರತ್ಯವಾಯ ಆ ಲಕ್ಷಣಕ್ಕೇನು ತೊಂದರೆ ಇಲ್ಲ. ಹಾಗಾದರೆ ಮಾಡಿದರೆ ನಮ್ಮ ಫಲ ಏನು? ಯದಕರಣೆ ಪ್ರತ್ಯವಾಯ. ಮಾಡದೇ ಇದ್ದರೆ ಅದನ್ನ ಅಂಶ ಲಕ್ಷಣಾಂಶ ಸ್ವರೂಪಾಂಶದಲ್ಲಿ ಸೇರಿಸಿಲ್ಲ. ಲಕ್ಷಣಾಂಶದಲ್ಲಿ ಲಕ್ಷಣ ನಿತ್ಯ ಯದಕರಣೆ ಪ್ರತ್ಯವಾಯ ಬ್ರಾಹ್ಮಣ್ಯಾಧಿಕಮೇವ ನಿಮಿತ್ತ ಉಪಾದಾಯ ವಿಹಿತಮಷ್ಟೇ. ಯದಕರಣೆ ಪ್ರತ್ಯವಾಯ ಅಂದರೆ ಈ ನಿತ್ಯ ಕರ್ಮದ ಫಲ ಏನಾಯಿತು ಅಂದರೆ ಪ್ರಾಗಭಾವ ಸಂರಕ್ಷಣ. ಪ್ರತ್ಯವಾಯ ಪ್ರಾಗಭಾವ ಸಂರಕ್ಷಣವೇ ಇದರ ಫಲ ಅಂತಾಯಿತು. ಈ ಅಧಿಕರಣದ ಸಿದ್ಧಾಂತದಲ್ಲಿ ನೀವು ಆಗಲೇ ಉಪಪಾದನೆ ಮಾಡಿದ್ದು ಪ್ರತ್ಯವಾಯ ಪರಿಹಾರ ಇದಕ್ಕೆ ಫಲ ಅಂತೇಳಿ. ಎರಡು ವಿರುದ್ಧ ಆಗುತ್ತೆ ಆಗ್ಬೋದು ಅನಿಸ್ಬೋದು. ಮೀಮಾಂಸಕರದ್ರ ಏನು ವಿಚಾರ ಕೊಟ್ಟರೋ ವಿಚಾರ ಮಾಡಬೇಕು. ಇಲ್ಲ ಪ್ರತ್ಯಯ ಪರಿಹಾರ ಒಂದು ಕಲ್ಪವನ್ನು ಅದು ವಿಚಾರ ಮಾಡಿರೋದೊಂದು ಉಂಟು. ಒಂದು ಅಗ್ನಿಹೋತ್ರ, ಇದು ನಾವು ಏನಂತ ಇದನ್ನ ನಿತ್ಯ ಅಂತ ಇಟ್ಕೋಬೇಕು, ನಿತ್ಯ ಕರ್ಮ ಅಂತ ಮಾಡಿದ್ದಾರೆ. ಅಗ್ನಿಹೋತ್ರವನ್ನೇ ಕಂಠತಃ ಸ್ವೀಕಾರ ಮಾಡಿ ಹೇಳಿದ್ದಾರೆ. ಆದರೆ ಸ್ವರ್ಗಕಾಮೋ ಯಜೇತ, ಅದು ಅಗ್ನಿಹೋತ್ರದಲ್ಲಿ ಸೇರಿದ್ದಲ್ಲ. ಅಗ್ನಿಹೋತ್ರಂ ಜುಹುಯಾ ಸ್ವರ್ಗಕಾಮ ಇದು ವಾಕ್ಯ ಇದೆ. ಆ ಅಗ್ನಿಹೋತ್ರ ಎರಡು ಅಗ್ನಿಹೋತ್ರಗಳನ್ನೇನು ವಿವಾಹ ಸಂದರ್ಭದಲ್ಲಿ ವಿವಾಹಾಗ್ನಿಯನ್ನ ಚಾತುರ್ಮಾಸ್ಯಾದಿಗಳನ್ನೇನು ಸ್ವೀಕಾರ ಮಾಡ್ತಾರಲ್ಲ ಅದನ್ನ ನಿತ್ಯ ಕರ್ಮ ಅಂತೂ ಗ್ರಹಣ ಮಾಡಿದ್ದಾರೆ. ಅದೇ ಕಂಠತಃ ಅಗ್ನಿಹೋತ್ರವನ್ನೇ ಅಗ್ನಿಹೋತ್ರ ದರ್ಶಪೂರ್ಣಮಾಸವು ಹೀಗೆ ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲ ಧರ್ಮಶಾಸ್ತ್ರಕಾರರು ಹೇಳಿರೋದಂತೂ ಹೇಳಿ. ಚತುರ್ಥಾಧ್ಯಾಯದಳು ಅಗ್ನಿಹೋತ್ರಾದಿತು ತತ್ಕಾರ್ಯ ಇವ ತದ್ದರ್ಶನಾತ್ ಅಂತ ಹೇಳಿದ್ದರಿಂದಾಗಿ ಅಗ್ನಿಹೋತ್ರಾದಿಗಳು ನಿತ್ಯ ಕರ್ಮ ಅಪರೋಕ್ಷ ಜ್ಞಾನಿಯಾದವನ್ನು ಮಾಡಬೇಕು ಅಂತ ಹೇಳಿ ಸಾಕು. ಪಂಡಿತ ಪ್ರಹ್ಲಾದಾಚಾರ್ಯರು ನಿತ್ಯ ನೈಮಿತ್ತಿಕ ಕಾಮ್ಯ ಕರ್ಮದ ಸ್ವರೂಪವನ್ನು ಮೀಮಾಂಸಾ ಶಾಸ್ತ್ರ ಹಾಗೂ ಧರ್ಮಶಾಸ್ತ್ರ ವೇದಾಂತ ಯುಕ್ತಿಗಳಿಂದ ಸಹಿತವಾಗಿ ವಿಶೇಷವಾಗಿ ಸಂಶೋಧನಾ ರೂಪದಲ್ಲಿ ಈ ಪ್ರಬಂಧವನ್ನು ಮಂಡಿಸಿದ್ದಾರೆ. ಅವರಿಗೆ ಸಭಾದ ವತಿಯಿಂದ ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಈಗಾಗಲೇ ನಾನು ಹೇಳಿದಂತೆ ಅನೇಕ ಭಾಗಗಳಲ್ಲಿ ನಮ್ಮ ಮಾಧ್ವರನ್ನು ಬಿಟ್ಟು ಬೇರೆಯವರಲ್ಲಿಯೂ ಕೂಡ ವಿಶೇಷ
ತರ್ಕಶಾಸ್ತ್ರವನ್ನು ಬೋಧಿಸ್ತಾ ಒಂದು ಶ್ರೀಮನ್ ಮಧ್ವಾಚಾರ್ಯರ ಸಿದ್ಧಾಂತದ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇರುವಂತಹ ನಮ್ಮ ಪ್ರಹ್ಲಾದಾಚಾರ್ಯರನ್ನು ಗೋಪಿಯವರು ಸಭಾನಿಧಿಯ ಗೋಪಿಯವರು ಅವರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ತಾ ಇದ್ದರು. ಮುಂದಿನ ಉಪನ್ಯಾಸ ನಮ್ಮ ಸಭೆಯ ಹಿರಿಯ ವಿದ್ವಾಂಸರು ಧರ್ಮಾಧಿಕಾರಿಗಳು ಆದಂತಹ ಪಂಡಿತ ಶ್ರೀನಿವಾಸಾಚಾರ್ಯ ಉಮರ್ಜಿಯವರು. ಅವರು ಸಭೆಯ ಮೊದಲ ಉಪನ್ಯಾಸವೇ ಅವರದಾಗಬೇಕು. ನಾವೆಲ್ಲ ಸುಮಾರು 25 ವರ್ಷಗಳಿಂದ ನೋಡ್ತಾ ಇದ್ದೇವೆ. ನೀವೆಲ್ಲರೂ ಕೂಡ 25